ಇನ್ನ ಈ ಭಾಗದಲ್ಲಿ ನಾನು ನನ್ನ ಒಂದು ಅನುಭವ ಮತ್ತೆ ಇಷ್ಟು ವರ್ಷಗಳ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ಮತ್ತೆ ವಿದ್ಯಾರ್ಥಿಗಳ ಜೊತೆ ಮಾತಾಡಿ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿರೋದ್ರ ಹಿನ್ನೆಲೆಯಲ್ಲಿ ನಾನು ನಿಮಗೆ ಕೆಲವು ಸಜೆಷನ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ, ಕೆಲವು ಟೆಕ್ನಿಕ್ಸ್ ಸಜೆಷನ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ಆಸಕ್ತಿ ಇದನ್ನ ಗಮನಿಸ್ರಿ, ಸಾಧ್ಯ ಆದ್ರೆ ಫಾಲೋ ಮಾಡಿ. ಒಂದು, ತುಂಬಾ ಜನ ನಾವು ಮಾಡೋ ತಪ್ಪುಗಳನ್ನ ಇದರಲ್ಲಿ ಸೇರಿಸಿದ್ದೀನಿ, ಮತ್ತೆ ಅದು ಆ ಥರ ಆಗಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಯಾವ ಥರ ಇದ್ರೆ ಉತ್ತಮ ಅಂತೇಳಿ ನನ್ನ ಒಂದು ಯೋಚನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಟೈಮ್ಲಿ ಪ್ರಿಪ್ರೇಷನ್. ಸ್ವಲ್ಪ ಅದು ನಾವು ಎಕ್ಸಾಮ್ ಹತ್ರ ಬಂದಾಗ ಓದ್ಕೊಳೋದು ಅಥವಾ ತುಂಬಾ ಬೇಗ ಪ್ರಿಪೇರ್ ಆಗೋದು ಇಂಥದ್ದು ಬೇಡ. ಪರೀಕ್ಷೆ ಯಾವಾಗಿದೆ ಅನ್ನೋದನ್ನ ನೋಡ್ಕೊಂಡು ಅದಕ್ಕೆ ನೀವು ಸ್ವಲ್ಪ ಲಾಂಗ್ ಟರ್ಮ್, ನಿಮಗೆ ತುಂಬಾ ಟೈಮ್ ಸಿಗುತ್ತೆ ಓದೋಕೆ ಅಂದ್ರೆ ಶಾರ್ಟ್ ಟರ್ಮ್ ಸಾಕಾಗುತ್ತೆ. ಇಲ್ಲ ಜಾಸ್ತಿ ಟೈಮ್ ಸಿಗಲ್ಲ ಅನ್ನೋ ಥರ ಲಾಂಗ್ ಟರ್ಮ್ ಪ್ರಿಪರೇಷನ್ ಇಸ್ ಬೆಟರ್ ಥಿಂಗ್. ಸೊ ಬೆಸ್ಟ್ ಅಂತಂದ್ರೆ, ನೀವು ಪಿ ಜಿ ಅಡ್ಮಿಷನ್ ಆಗ್ತೀರಾ ಅಲ್ವಾ, ಮೊದಲನೇ ಸೆಮಿಸ್ಟರ್ದಾನೆ ನೆಟ್ ಎಕ್ಸಾಮ್ಗೆ ಮತ್ತೆ ಕೆಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಆ ಥರ ಇಲ್ಲ, ನಾವು ಪಿ ಜಿ ಕಂಪ್ಲೀಟ್ ಆದ್ಮೇಲೆ ಅದಾದ್ರೆ 3 ರಿಂದ 4 5 ತಿಂಗಳು ಅದಕ್ಕೋಸ್ಕರನೇ ಓದ್ಕೋಬೇಕಾಗತ್ತೆ. ಆಮೇಲೆ ನೀವು ಓದ್ಕೊಂತಾ ಇರ್ಬೇಕಾದ್ರೆ ಆಲ್ರೆಡಿ ಏನ್ ಸ್ಟಡಿ ಮಾಡಿರ್ತೀರಲ್ವಾ, ಅದನ್ನ ನಿಮಗೆ ರಿವೈಸ್ ಮಾಡ್ಕೊಳ್ಳೋದಕ್ಕೂ ಟೈಮ್ ಇರಬೇಕು, ರಿಫ್ರೆಶ್ ಮಾಡ್ಕೊಳ್ಳೋದಕ್ಕೂ ಟೈಮ್ ಇರಬೇಕು. ಎಲ್ಲಾದ್ರೂ ಓದಿರೋದ್ರಲ್ಲಿ ತಪ್ಪಾಗಿದೆ ಅನ್ನೋದಾದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಇರಬೇಕು. ಆ ಥರ ಟೈಮ್ ಸೆಟ್ ಮಾಡ್ಕೊಂಡು ಸ್ವಲ್ಪ ಟೈಮ್ ತಗೊಂಡು ಮುಂಚಿಂದಾನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಎರಡನೇದು, ಪ್ರಶ್ನೆಗಳು ಯಾವ ರೀತಿ ಬರುತ್ತೆ, ಯಾಕಂದ್ರೆ ನಾವು ಏನೇ ಓದಿದ್ರು ಕೂಡ ಕೊನೆಗೆ ಬರೋ ಪ್ರಶ್ನೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಅಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳಾಗಿರೋದ್ರಿಂದ, ಈಗ ಡಿಸ್ಕ್ರಿಪ್ಟಿವ್ ಟೈಪ್ ಪ್ರಶ್ನೆ ಆಗಿತ್ತು ಅಂತಂದ್ರೆ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಅದು ನಾವು ನಮ್ಮದೇ ಶೈಲಿಯಲ್ಲಿ ನಾವು ವಿವರಣೆ ಮಾಡ್ಬೋದು. ಇಲ್ಲಿ ನಮ್ಮ ಶೈಲಿಗೆ ಯಾವುದೇ ಒಂದು ಸ್ಥಾನ ಸಿಗಲ್ಲ. ನಮ್ಮ ರೈಟಿಂಗ್ ಸ್ಟೈಲ್ ಆಗಲಿ, ಥಿಂಕಿಂಗ್ ಸ್ಟೈಲ್ ಆಗಲಿ, ನಮ್ಮ ಎಕ್ಸ್ಪ್ರೆಷನ್ ಆಗಲಿ, ಯಾವುದಕ್ಕೂ ಇಲ್ಲಿ ಜಾಗ ಇರಲ್ಲ. ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಆಗಿರೋದ್ರಿಂದ ಮತ್ತೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋದ್ರಿಂದಾಗಿ ಅಲ್ಲಿ ಏನಿರುತ್ತೋ ಅಷ್ಟಕ್ಕೆ ಮಾತ್ರ ನಾವು ಉತ್ತರ ಕೊಡ್ಬೇಕಾಗತ್ತೆ. ಹೀಗಾಗಿ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ನಾವು ಯಾವ್ದು ಏನು ಓದ್ತೀವಿ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಯಾವ ಥರ ಪ್ರಶ್ನೆಗಳು ಕೇಳ್ತಾರೆ, ಮತ್ತು ನಾನು ಓದಿರೋದು ಆ ಥರದ ಪ್ರಶ್ನೆಗಳಿಗೆ ಸೂಟಬಲ್ ಆಗಿರತ್ತಾ ಅನ್ನೋದನ್ನ ಸಿಂಕ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ಹಳೆ ಪೇಪರ್ಗಳನ್ನ, ಹಳೆ ಕ್ವಶನ್ ಪೇಪರ್ಗಳನ್ನ ನೀವು ನೋಡಿ. ನನಗೆ ಗೊತ್ತಿರೋ ಮಟ್ಟಿಗೆ ಹೆಚ್ಚು ಕಡಿಮೆ ಎಲ್ಲಾ ಕ್ವಶನ್ ಪೇಪರ್ಸ್ ನಿಮ್ಗೆ ಆನ್ಲೈನಲ್ಲಿ ಸಿಗ್ತವೆ. ಎಕ್ಸಾಮಿನೇಷನ್ ಅಥಾರಿಟೀಸ್ ಇರ್ತಾವಲ್ಲ, ಅದ್ರಲ್ಲಿ ಸಿಗ್ತವೆ. ಕನಿಷ್ಠ 3 ರಿಂದ 5 ವರ್ಷದ ಹಳೆ ಪೇಪರ್ಗಳನ್ನ ನೀವು ಸಾಲ್ವ್ ಮಾಡ್ಕೊಳ್ರಿ. ಆ ಥರ ಸಾಲ್ವ್ ಮಾಡ್ಕೋಬೇಕಾದ್ರೆ ಅಲ್ಲಿ ಬರ್ತಕ್ಕಂಥ ಮೇಜರ್ ಟಾಪಿಕ್ಸು, ಸಬ್ ಟಾಪಿಕ್ಸು, ಮೈಕ್ರೋ ಟಾಪಿಕ್ಸ್ ಏನಿದಾವೆ ಅದನ್ನ ನೀವು ಲಿಸ್ಟ್ ಮಾಡ್ಕೊಂಡ್ರೆ ಬೆಟರ್. ನಾನು ಪೇಪರ್ ಒನ್ಗೆ ಈಗಾಗಲೇ ಮಾಡ್ಕೊಟ್ಟಿದ್ದೀನಿ. ಇಷ್ಟೊತ್ತು ನಾವೇನು ಮಾತಾಡ್ತೀವಿ ಅಲ್ವಾ, ಅದು ಪೇಪರ್ ಒನ್ ಅಲ್ಲಿ ಬರ್ತಕ್ಕಂಥದ್ದು. ನಿಮ್ಮ ಪೇಪರ್ 2 ಏನಿದೆ ಅಲ್ವಾ, ವೆದರ್ ಇಟ್ ಮೇ ಬಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಕಾಮರ್ಸು, ಅದೇನೇ ಆಗಿರಲಿ, ಅದು ನಿಮ್ಮ ಹಳೆ ಪೇಪರ್ಸ್ ತಗೊಂಡು ಇದೇ ಥರನೇ ನಿಮ್ಮ ಸಿಲೆಬಸ್ ಅನ್ನ, ಪೇಪರ್ 2 ಸಿಲೆಬಸ್ನ ಈ ಥರ ಎಕ್ಸ್ಪ್ಯಾಂಡ್ ಮಾಡಿ. ಪೇಪರ್ 1 ಸಿಲೆಬಸ್ ಯಾವ ಥರ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಈಗ, ಹಾಗೆ ಪೇಪರ್ 2 ಸಿಲೆಬಸ್ನ, ನಿಮ್ಮ ಸಬ್ಜೆಕ್ಟ್ ಸಿಲೆಬಸ್ನ ನೀವು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಅವಾಗ ಏನಾಗುತ್ತೆ, ಯಾವ ಟಾಪಿಕ್, ಯಾವ ಮೈಕ್ರೋ ಟಾಪಿಕ್ ಕೂಡ ಬಿಟ್ಟು ಹೋಗಲ್ಲ. ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಾಗ ನೀವು ಆ ಒಂದು ಏರಿಯಾನ ಆಲ್ಮೋಸ್ಟ್ ಕವರ್ ಮಾಡಿರ್ತೀರ. ನೆಕ್ಸ್ಟ್, ಫಸ್ಟ್ ಸಿಲೆಬಸ್ ಅರ್ಥ ಮಾಡ್ಕೊಡ್ರಿ. ಸಿಲೆಬಸ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದನ್ನ ಟಾಪಿಕ್ಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಎಲ್ಲಾ ಕ್ವಶನ್ಸ್ ಕಂಪಲ್ಸರಿ ಇದಾವೆ, ನೆನಪಿರ್ಲಿ. ಸೆಕ್ಷನ್ ಎ ನಿಮಗೆ ಎಕ್ಸಾಮ್ ಅಲ್ಲಿ ಇರ್ತಿದ್ದು ನೋಡ್ರಿ, ಕೆಳಕಂಡ ಪ್ರಶ್ನೆಗಳಲ್ಲಿ ಯಾವ್ದಾದ್ರು 5ಕ್ಕೆ ಉತ್ತರಿಸಿ ಅಂತಂದು, ಅಥವಾ ವಿಭಾಗ ಎ ಇಂದ 2, ವಿಭಾಗ ಬಿ ಇಂದ 3 ಉತ್ತರಿಸಿ ಅಂತಂದು, ಈ ರೀತಿ ಇರಲ್ಲ. ಎಲ್ಲವೂ ಕೂಡ ಕಂಪಲ್ಸರಿ ಆಗಿರೋದ್ರಿಂದಾಗಿ ಆ ಒಂದು ಏರಿಯಾದಿಂದ ಬಂತು ಅಂತಂದ್ರೆ ನಾವು ಅದನ್ನ ಅಟೆಂಡ್ ಮಾಡಲೇಬೇಕಾಗತ್ತೆ. ಹಾಗಾಗಿ ನೀವು ಪ್ರತಿ ಏರಿಯಾ ಮತ್ತೆ ಸಬ್ ಏರಿಯಾ ಟಾಪಿಕ್ ಏನಿದಾವಲ್ವಾ ಅವನ್ನ ಕ್ಲಾರಿಫೈ ಮಾಡ್ಕೊಂಡು, ಅವನ್ನ ಲಿಸ್ಟ್ ಮಾಡ್ಕೊಂಡು ಎಲ್ಲವನ್ನೂ ಕವರ್ ಆಗೋ ಥರನೇ ಪ್ರಿಪೇರ್ ಆಗೋದು ಬೆಟರ್. ಈ ಪೇಪರ್ 1 ಮತ್ತೆ ಪೇಪರ್ 2 ಎರಡಕ್ಕೂ ಕೂಡ ವೈಟೇಜ್ ಸೇಮ್ ಇರುತ್ತೆ. ಅಂದ್ರೆ ಎರಡರಲ್ಲೂ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಎರಡರಲ್ಲೂ ಪ್ರತಿ ಪ್ರಶ್ನೆಗೆ 2 ಮಾರ್ಕ್ಸ್ ಇರುತ್ತೆ. ಮತ್ತೆ ಕ್ವಾಲಿಫಿಕೇಶನ್ ಅನ್ನೋ ವಿಷಯ ಬಂದಾಗ ಪ್ರತಿ ಪೇಪರ್ಗೂ ಸಪ್ರೇಟ್ ಆಗಿ ಎಲಿಜಿಬಿಲಿಟಿ ಅನ್ನೋದು ಇರಲ್ಲ. ಹಾಗಾಗಿ ಟೋಟಲ್ 300 ಮಾರ್ಕ್ಸ್ಗೆ ಎಷ್ಟು ಸ್ಕೋರ್ ಮಾಡ್ತೀವಿ ಅನ್ನೋದು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ಕೋಬಹುದು ಅಂದ್ರೆ, ಪೇಪರ್ 1 ಮತ್ತೆ ಪೇಪರ್ 2 ನಲ್ಲಿ ನಮಗೆ ಯಾವ್ಯಾವ ಯೂನಿಟ್ಸ್ ಇಂದ ಮತ್ತೆ ಯಾವ್ಯಾವ ಏರಿಯಾಸ್ ಇಂದ ಜಾಸ್ತಿ ಸ್ಕೋರ್ ಮಾಡಕ್ ಸಾಧ್ಯ ಇದೆ ಅನ್ನೋದನ್ನ ಗುರ್ತ್ ಮಾಡ್ಕೊಂಡು ಅದ್ರ ಮೇಲೆ ಫೋಕಸ್ ಮಾಡ್ಕೋಬೇಕು. ತೀರಾ ಕಷ್ಟ ಇರೋವನ್ನ ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡ್ಬೇಕು. ಆ ಹಾಗಾಗಿ ಇಲ್ಲಿ ಪೇಪರ್ 1 ಮೇಲೆ ಡಿಪೆಂಡ್ ಆಗ್ಬೇಕು ಅಥವಾ ಪೇಪರ್ 2 ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಹೇಳಿ, ಕೆಲವರಿಗೆ ಸಬ್ಜೆಕ್ಟು ಈಸಿ ಇರುತ್ತೆ, ಅದ್ರಲ್ಲಿ ಸ್ಕೋರ್ ಜಾಸ್ತಿ ಆಗುತ್ತೆ. ಒಂದ್ ಅರ್ಥ ಮಾಡ್ಕೊಳ್ರಿ, ನಾವಿಲ್ಲಿ ಪೇಪರ್ 2 ಅಂತ ಏನ್ ತಗೋತೀವಲ್ವಾ, ಅಂದ್ರೆ ಪೇಪರ್ 2 ಸಬ್ಜೆಕ್ಟ್ ಪೇಪರ್ ಏನಿದೆ ಅಲ್ವಾ, ಆ ಸಬ್ಜೆಕ್ಟ್ ಅಲ್ಲಿ ಇನ್ ಡೆಪ್ತ್ ನಾಲೆಜ್ ಬೇಕಾಗುತ್ತೆ ಜಾಸ್ತಿ ಸ್ಕೋರ್ ಮಾಡೋದಕ್ಕೆ. ಅಂದ್ರೆ 200 ಮಾರ್ಕ್ಸ್ಗೆ ಆಲ್ಮೋಸ್ಟ್ ನಮಗೆ 120 140 ಸ್ಕೋರ್ ಮಾಡಬೇಕು ಅಂತಂದ್ರೆ ಅದಾಗ್ಲೇ ಸಾಕಾಗಿ ಹೋಗ್ಬಿಡುತ್ತೆ. ಬಟ್ ಜನರಲ್ ಪೇಪರ್ ಇದೆ ಅಲ್ವಾ, ಜನರಲ್ ಪೇಪರ್ ಅಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದ್ರೆ 70 ರಿಂದ 80 ಸ್ಕೋರ್ ಮಾಡ್ಬೋದು. ಇಲ್ಲಿ ಫಸ್ಟ್ ಪೇಪರ್ ಅಲ್ಲಿ ನೀವು 80 ಸ್ಕೋರ್ ಮಾಡಿದ್ರೆ ಸೆಕೆಂಡ್ ಪೇಪರ್ ಅಲ್ಲಿ 200ಕ್ಕೆ 100 ಸ್ಕೋರ್ ಮಾಡಿದ್ರೆ ಸಾಕಾಗುತ್ತೆ. ಅಂದ್ರೆ ಇಲ್ಲಿ ಒಂದು 40, ಇಲ್ಲಿ 80% ನೀವು ಟಾರ್ಗೆಟ್ ಇಟ್ರೆ
ನಿಮಗೆ ಸಬ್ಜೆಕ್ಟ್ ತುಂಬಾ ಈಸಿ ಆಗಿಬಿಡುತ್ತೆ. ಅವಾಗ ಏನು ಮಾಡ್ಬೋದು, ಸಬ್ಜೆಕ್ಟಲ್ಲಿ ನಿಮಗೆ ತೀರಾ ಟಫ್ ಇರ್ತಾವೆ ನೋಡ್ರಿ ಏರಿಯಾಸ್, ಅವನ್ನ ನೀವು ಕೈ ಬಿಡ್ಬೋದು. ಎಕ್ಸಾಂಪಲ್ ನಾನೀಗ ಹಿಸ್ಟ್ರಿದ ಎಕ್ಸಾಂಪಲ್ ಕೊಡ್ತೀನಿ, ಯಾಕಂದ್ರೆ ನಾನು ಹಿಸ್ಟ್ರಿ ಸಬ್ಜೆಕ್ಟ್, ಅದ್ರದ್ದು ಎಕ್ಸಾಂಪಲ್ ಕೊಡ್ತೀನಿ. ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಏನಾಗುತ್ತೆ, 9 ಯೂನಿಟ್ ಇಂಡಿಯನ್ ಹಿಸ್ಟ್ರಿ ಬರುತ್ತೆ, 3 ಯೂನಿಟ್ ಏನ್ಷಿಯಂಟ್, 3 ಯೂನಿಟ್ ಮಿಡಿವಲ್, 3 ಯೂನಿಟ್ ಮಾಡರ್ನ್, ಮತ್ತು 10ನೇ ಯೂನಿಟ್ ರಿಸರ್ಚ್ ಮೆಥಡಾಲಜಿ ಅಂಡ್ ಹಿಸ್ಟಾರಿಕಲ್ ರೈಟಿಂಗ್ಸ್ ಅಂತ ಬರುತ್ತೆ. ಒಂದು ವೇಳೆ ನಮ್ಗೆ ಏನಾದ್ರೂ ಆ ಹಿಸ್ಟಾರಿಕಲ್ ರೈಟಿಂಗ್ಸು ಮತ್ತು ಮೆಥಡಾಲಜಿ ಕಷ್ಟ ಆಗತ್ತೆ ಅಂತ ಅನ್ಸಿದ್ರೆ, ಆ 10 ಕ್ವಶನ್ನ ನಾವು ಅಲ್ಲಿ ಕೈ ಬಿಟ್ಬಿಡ್ಬೋದು. ಯಾಕೆ ಅಂತಂದ್ರೆ 200ಕ್ಕೆ 200 ಸ್ಕೋರ್ ಮಾಡೋಕ್ಕಾಗಲ್ಲ. ಬಟ್ ಅಲ್ಲಿ ಏನು 10 ಮಾರ್ಕ್ಸ್ ಹೋಗುತ್ತಲ್ವಾ, ಅದನ್ನ ಈ ಕಡೆ ಪೇಪರ್ ಒನ್ನಲ್ಲೇ ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೋದು. ಪೇಪರ್ ಒನ್ನಲ್ಲಿ ಕೆಲವು ಈಸಿ ಸ್ಕೋರಿಂಗ್ ಯೂನಿಟ್ಸ್ ಇದಾವೆ. ಯಾವುದು ಕಂಪ್ರಹೆನ್ಷನ್, ರೀಡಿಂಗ್ ಕಂಪ್ರಹೆನ್ಷನ್, ಅದು ಗ್ರಹಿಕೆ ಅಂತ ಏನು ಮಾತಾಡ್ತೀವಿ, ಅದು ಒಂದು ಈಸಿ ಇದೆ. ಆಮೇಲೆ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಇದೆ ನೋಡ್ರಿ, ನೀವು ಸ್ವಲ್ಪ 6ರಿಂದ 10ನೇ ಕ್ಲಾಸ್ವರೆಗೂ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಅಲ್ಲೂ ಕೂಡ 5ಕ್ಕೆ 5 ಸ್ಕೋರ್ ಮಾಡ್ಬೋದು. ಅದಾದ್ಮೇಲೆ ಡೇಟಾ ಇಂಟರ್ಪ್ರಿಟೇಷನ್, ಅದು ಕೂಡ ಅಷ್ಟೇ ಕಂಪ್ರಹೆನ್ಷನ್ ತರನೇ ಅದು ಕೂಡ. ಕಂಪ್ರಹೆನ್ಷನ್ ಅಲ್ಲಿ ಹೆಂಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟು ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೋ, ಡೇಟಾ ಇಂಟರ್ಪ್ರಿಟೇಷನ್ ಅಷ್ಟೇ, ಒಂದು ಟೇಬಲ್ ಅಥವಾ ಒಂದು ಗ್ರಾಫ್ ಅಥವಾ ಈ ಥರ ಒಂದು ಕೊಟ್ಬಿಟ್ಟು ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಡೇಟಾ ಇಂಟರ್ಪ್ರಿಟೇಷನ್ ಪರ್ಫೆಕ್ಟ್ ಆಗಿದೆ ಅಂದರೆ ಅಲ್ಲಿನೂ 5ಕ್ಕೆ 5 ಸ್ಕೋರ್ ಮಾಡ್ಬೋದು. ಈ ಥರ ಒಂದು ಈಸಿ ಇರೋ ಒಂದು 5-6 ಕ್ವಶನ್ಗಳಲ್ಲಿ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ್ರೆ ಅಲ್ಲಿಗೆ 30ಕ್ಕೆ 25 ಅಲ್ಲೇ ಸ್ಕೋರ್ ಆಗ್ಬಿಡುತ್ತೆ. ಇನ್ನು 20ಕ್ಕೆ ಒಂದು 15 ಸ್ಕೋರ್ ಮಾಡೋದು ಕೂಡ ಹೆಚ್ಚು ಕಡಿಮೆ 25-15 ಅಂದರೆ 40, ಅಂದರೆ 80 ಮಾರ್ಕ್ಸ್ ಅಲ್ಲೇ ಬಂದ್ಬಿಡುತ್ತೆ. ಹಿಂಗೆ ನೀವು ಪ್ಲಾನ್ ಮಾಡ್ಕೋಬೇಕಾದ್ರೆ ಪೇಪರ್ 1 ಮತ್ತೆ ಪೇಪರ್ 2 ಈ ಎರಡರಲ್ಲಿ ನಿಮ್ಮ ಪ್ಲಸ್ ಪಾಯಿಂಟ್ ಯಾವುದು, ವೀಕ್ನೆಸ್ ಯಾವುದು ಅಂತ ನೋಡ್ಕೊಳ್ರೆ, ಸಾಧ್ಯ ಅಷ್ಟು ಪೇಪರ್ 1ನಲ್ಲಿ ಯೂನಿಟ್ ಬೈ ಯೂನಿಟ್ ನೀವು ಅಪ್ರೋಚ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಪೇಪರ್ 2 ಮೇಲೆ ಅದು ಎಷ್ಟು ಅಂದ್ರೆ ಅಷ್ಟು ಈಸಿಯಾಗಿ ನಿಮಗೆ ಬರ್ಡನ್ ತೆಗೆದಾಕ್ಬಿಡುತ್ತೆ ನಿಮ್ಗೆ ಅದು. ಪೇಪರ್ 2 ನೀವು ಆರಾಮಾಗಿ ನಿಮಗೆ ಕಂಫರ್ಟ್ ಇರೋ ಕ್ವಶನ್ಸ್ ಮಾತ್ರ ಅಟೆಂಡ್ ಮಾಡ್ಕೊಂತ ಹೋಗ್ಬೋದು. ಅಂಡ್ ಉಳಿದಿರೋಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋದ್ರಿಂದಾಗಿ ಎಲ್ಲ ಕ್ವಶನ್ಗೂ ಕೂಡ ಮಾರ್ಕ್ ಮಾಡೋದನ್ನ ಮರಿಬೇಡ್ರಿ. ಹಾಗಾಗಿ ಪೇಪರ್ಗಳನ್ನ ಚೂಸ್ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ಚೂಸ್ ಮಾಡ್ಕೊಳ್ರಿ. ಪ್ರಿಪೇರ್ ಆಗಬೇಕಾದ್ರೂ ಕೂಡ ಕೇರ್ಫುಲ್ಲಾಗಿ ಪ್ರಿಪೇರ್ ಆಗ್ರಿ. ಪೇಪರ್ 1ಗೆ ಇಷ್ಟು ಟೈಮು, ಪೇಪರ್ 2ಗೆ ಇಷ್ಟು ಟೈಮ್ ಅನ್ನೋದಕ್ಕಿಂತಲೂ ಪೇಪರ್ 1ಗೆ ನಿಮ್ಗೆ ಎಷ್ಟು ಟೈಮ್ ಬೇಕು, ಪೇಪರ್ 2ಗೆ ನಿಮ್ಗೆ ಎಷ್ಟು ಟೈಮ್ ಬೇಕು, ಇದನ್ನ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ಳಿ. ಇದು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಹೀಗಾಗಿ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಮುಂದುವರಿರಿ. ಪೇಪರ್ 1 ಆಗಲಿ ಪೇಪರ್ 2 ಆಗಲಿ, ನಾನು ಯಾವಾಗಲೂ ಇದೊಂದು ಸಜೆಷನ್ ನಾನು ಎಲ್ಲರಿಗೂ ಹೇಳ್ತಾನೆ ಇರ್ತೀನಿ. ಆ್ಯಂಡ್ ನಾನು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿದ್ದೀನಿ. ಏನು ಅಂತಂದ್ರೆ, ನೀವು ಯಾವುದೇ ಟಾಪಿಕ್ ಓದ್ರಿ ಅಥವಾ ಯಾವುದೇ ಒಂದು ಪೇಪರು ಅದಕ್ಕೊಂದು ಕಂಟೆಂಟನ್ನು ಪ್ರಿಪೇರ್ ಆಗ್ತಾ ಇರಲಿ, ಅದಕ್ಕೆ ನೀವೊಂದು ಕಟ್ ಶೀಟ್ಗಳಲ್ಲಿ ಅಥವಾ ಒಂದು ಸಣ್ಣ ನೋಟ್ಬುಕ್ಕಲ್ಲಿ ನೋಟ್ಸ್ ಮಾಡ್ಕೊಳ್ರಿ. ಏನು ಟಾಪಿಕ್ ವೈಸ್ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ, ಇಲ್ಲ ಒಂದು ಎಂಟೈರ್ ಬುಕ್ ಅಥವಾ ಎಂಟೈರ್ ಪೇಪರ್ ಅಥವಾ ಸಿಲೆಬಸ್ನ ನಾನು ಸ್ಟಡಿ ಮಾಡ್ತಾ ಇದ್ದೀನಿ, ನೋಡ್ಕೊಳ್ತಾ ಇದ್ದೀನಿ ಅನ್ನೋದಾದ್ರೆ ಅದಕ್ಕೊಂದು ದೊಡ್ಡ ನೋಟ್ಬುಕ್ಕನ್ನು ಪ್ರಿಪೇರ್ ಮಾಡ್ಕೊಳ್ರಿ. ಬಟ್ ಅಲ್ಲಿ ನೋಟ್ಬುಕ್ ಪ್ರಿಪೇರ್ ಮಾಡಿ ನೋಟ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಅದನ್ನ ಸ್ವಲ್ಪ ನಿಮಗೆ ಅನುಕೂಲ ಆಗೋ ಥರ ಮಾಡ್ಕೊಳ್ರಿ. ಅಟ್ಲೀಸ್ಟ್ 3 ಭಾಗ ಮಾಡ್ರಿ ಅದನ್ನ, ಪ್ರತಿ ಪೇಜ್ನ 3 ಕಾಲಮಲ್ಲಿ ಬೇಕಾದ್ರೆ ನೀವು 2 ಕಾಲಮ್ ಒಂದು ಕಡೆಗೆ, 1 ಕಾಲಮ್ ಒಂದು ಕಡೆಗೆ ಅಂತಾದ್ರೂ ಮಾಡ್ಕೊಳ್ರಿ. ಅಂದ್ರೆ ನೀವು ಒಂದು ಬುಕ್ ಅಂತ ನೀವು ಫಸ್ಟ್ ಏನು ರೆಫರ್ ಮಾಡ್ತಿರಲ್ವಾ, ಫಸ್ಟ್ ರೆಫರ್ ಮಾಡೋ ಬುಕ್ಕಿಂದ ನಿಮ್ಗೆ ಏನೇನು ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೋ ಅದನ್ನ ಇಲ್ಲೊಂದು ಕಡೆ ಚಿಕ್ಕದಾಗಿ ಬರೀತಾ ಹೋಗ್ರಿ. ಬೇರೆ ಇನ್ನೊಂದು ಯಾವುದೋ ಬುಕ್ಕಲ್ಲಿ ಅದೇ ಟಾಪಿಕ್ ನೋಡ್ತಾ ಇದ್ದಾಗ ಅಡಿಷನ್ಸ್ ಏನಾದರೂ ಸಿಕ್ತು ಅಂತಂದ್ರೆ ಅದನ್ನ ಅಲ್ಲಿ ಸೇರಿಸ್ಕೊಂತ ಹೋಗ್ರಿ. ಅವಾಗ ಏನಾಗುತ್ತೆ, ನಿಮಗೆ 2 ಬುಕ್ ನೋಡಿದಾಗ, 3 ಬುಕ್ ನೋಡಿದಾಗ, 4 ಬುಕ್ ನೋಡಿದಾಗ ಕಂಟೆಂಟ್ ಇನ್ನು ಜಾಸ್ತಿ 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 ಆಗ್ತಾ ಹೋಗುತ್ತೆ. ನೀವು ಇಲ್ಲಿ 50 ಪೇಜ್ ಓದಿದ್ರೆ ನೀವು ಅದನ್ನ ನೋಟ್ಸ್ ಮಾಡಿದಾಗ ಅದು ಹೆಚ್ಚು ಕಡಿಮೆ 6ರಿಂದ 7 ಪೇಜಿಗೆ ಬಂದಿರುತ್ತೆ. 5ರಿಂದ 8 ಪೇಜು ಅಥವಾ 6ರಿಂದ 7 ಪೇಜಿಗೆ ಬಂದ್ಬಿಟ್ಟಿರುತ್ತೆ ಅದು. ನೆಕ್ಸ್ಟ್ ನೀವು ಅದು ಎಕ್ಸಾಮ್ ಹತ್ರ ಬಂದಾಗ, ಎಸ್ಪೆಷಲಿ ಎಕ್ಸಾಮ್ ಹತ್ರ ಬಂದಾಗ, ಇನ್ನೊಂದು ವಾರ 10 ದಿನ 20 ದಿನ ಇದೆ ಅಂದಾಗ, ನೀವು ಆ ಬುಕ್ಕನ್ನ ಮುಚ್ಚಿಟ್ಬಿಟ್ರಿ. ಬುಕ್ ಮುಚ್ಚಿಟ್ಟು ನೀವು ಮಾಡಿರೋ ನೋಟ್ಸ್ ಮಾತ್ರ ನೋಡಿ. ಆ ನೋಟ್ಸ್ ಅಲ್ಲಿನೇ ನೀವು ಏನ್ ಬರ್ದಿಟ್ಟಿರ್ತೀರ ಅಲ್ವಾ, ನೀವು ಫಸ್ಟ್ ಓದ್ಬೇಕಾದ್ರೆ ಏನೆಲ್ಲ ಓದಿದ್ದು ನಿಮಗೆ ನೆನಪಿರುತ್ತೋ ಅದು ಅಷ್ಟು ಕೂಡ ನಿಮಗೆ ನೆನಪಾಗ್ತಾ ಇರುತ್ತೆ. ಪೇಪರ್ 1ಗೂ ನೀವು ಇದನ್ನ ಟ್ರೈ ಮಾಡ್ಬೋದು, ನಿಮ್ಮ ಪೇಪರ್ 2ಗೂ ಕೂಡ ಇದನ್ನ ಟ್ರೈ ಮಾಡ್ಬೋದು. ಇನ್ನೊಂದು, ನಿಮ್ಮ ಪ್ರಿಪರೇಷನ್ ಏನಿದೆ ಅಲ್ವಾ, ಆ ಪ್ರಿಪರೇಷನ್ನು ನೀವು ಸುಮ್ಮನೆ ಟೈಮ್ ಶೆಡ್ಯೂಲ್ ಹಾಕೊಂಡು, ಟೈಮ್ ಟೇಬಲ್ ಹಾಕೊಂಡು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ, ಇಷ್ಟನೇ ತಾರೀಕಿಂದ ಇಷ್ಟನೇ ತಾರೀಕುವರೆಗೂ ಅಂತ ಸುಮ್ಮನೆ ಓದ್ಕೊಂತ ಹೋಗ್ಬೇಡ್ರಿ. ನೀವಲ್ಲಿ ಇಷ್ಟು ದಿನದೊಳಗಡೆ ಇಷ್ಟು ಟಾಪಿಕ್ ಕವರ್ ಮಾಡ್ತೀನಿ, ಅಥವಾ ಇಂಥ ದಿನ ಇಷ್ಟು ನಾನು ಓದ್ತೀನಿ ಅಂತ ನೀವಲ್ಲಿ ಕ್ವಾಲಿಟಿನ ಗಮನದಲ್ಲಿಟ್ಕೊಂಡು ನೀವು ಆ ಟಾಪಿಕ್ ಕವರ್ ಮಾಡ್ತಾ ಹೋಗ್ರಿ. ಎಷ್ಟು ಓದಬೇಕು, ಎಷ್ಟು ಹೊತ್ತು ಓದಬೇಕು ಅನ್ನೋದಕ್ಕಿಂತಲೂ ಇಂಪಾರ್ಟೆಂಟು ಎಷ್ಟು ಓದಬೇಕು ಅನ್ನೋದ್ರ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕಾಗತ್ತೆ. ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ಎಕ್ಸಾಮ್ ಹಾಲಿಂದಲ್ಲ ನಾನು ಹೇಳ್ತಾ ಇರೋದು. ಎಕ್ಸಾಮ್ ಹಾಲ್ ಒಳಗಡೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ ಎಕ್ಸಾಮ್ ಹತ್ರ ಬಂದಾಗ. ಈ ಟೈಮ್ ಮ್ಯಾನೇಜ್ಮೆಂಟ್ ಯಾವುದು ಅಂತಂದ್ರೆ, ನೀವೊಂದೀಗ ಪೇಪರ್ 1 ಅಂತ ತಗೊಳ್ರಿ. ಪೇಪರ್ 1ನಲ್ಲಿ 10 ಯೂನಿಟ್ ಇದಾವೆ, ಹೌದಾ? 10 ಯೂನಿಟ್ ಅಲ್ಲಿ ನಿಮಗೆ ಕಂಪ್ರಹೆನ್ಷನ್ಗೆ ಕೂತ್ಕೊಂಡು ಓದ್ಕೊಂಡಂಥದ್ದು ಏನು ಇಲ್ಲ. ದಿನ ಬೆಳಗ್ಗೆ ಎದ್ದಾಗ ನ್ಯೂಸ್ ಪೇಪರ್ ಓದಿದ್ರು ಸಾಕಾಗುತ್ತೆ, ಅಥವಾ ಲೈಬ್ರರಿ ಕಡೆ ಅಥವಾ ನೀವೇ ಒಂದು ಎಕ್ಸಾಮ್ಗೆ ಅಂತ ಓದ್ಕೋಬೇಕಾದ್ರೆ ನಿಮ್ಮ ಬುಕ್ನ ಓದೋದು ಸಾಕಾಗುತ್ತೆ. ಅದಕ್ಕೆ ಅಂತ ಸಪ್ರೇಟ್ ಶೆಡ್ಯೂಲ್ ಹಾಕೋದು ಬೇಕಿಲ್ಲ. ಬಟ್ ಶೆಡ್ಯೂಲ್ ಹಾಕಿದಾಗ ಸಾಲ್ವಿಂಗ್ ರೀಡಿಂಗ್ ಕಂಪ್ರಹೆನ್ಷನ್ಸ್ ಅಂತ ಅದ್ರಲ್ಲಿ ತೋರಿಸ್ಕೊಳ್ರಿ. ಹೀಗೆ ನಿಮ್ಮದೇ ಆದ ಒಂದು ಸಣ್ಣ ಟೈಮ್ ಟೇಬಲ್ ಅನ್ನ ರೆಡಿ ಮಾಡ್ಕೊಳ್ರಿ. ಆ ಟೈಮ್ ಟೇಬಲ್ ತಕ್ಕಂತೆ ಹೋಗ್ರಿ. ಫಾರ್ ಎಕ್ಸಾಂಪಲ್, ಈ ವಾರದಲ್ಲಿ ನಾನು
ಆ, ಸಂವಹನ ಅಥವಾ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಓದ್ಕೊಂತೀನಿ ಅಂತ ನೀವು ಗುರ್ತು ಹಾಕೊಂಡ್ರೆ, ನೀವು ಸೋಮವಾರದಿಂದ ಶನಿವಾರದವರೆಗೂ ಅಂತ ಅನ್ಕೊಳಣಂತೆ. ಆ ಶನಿವಾರ ಬಂದಾಗ ನೀವು ಒಂದ್ಸರಿ ನೋಡ್ಬೇಕು ಅದನ್ನ, ನಾನು ಅನ್ಕೊಂಡಿರೋದನ್ನ ಕವರ್ ಮಾಡ್ಕೊಂಡಿಲ್ವಾ ಅಂತ. ಜಸ್ಟ್ ಲೈಕ್ ನಾವು ಕ್ರಿಕೆಟ್ ಮ್ಯಾಚಲ್ಲಿ ಹೇಳ್ತೀವಲ್ವಾ, ಬಾಲ್ ಅಂಡ್ ರನ್ ರೇಟ್ ಲೆಕ್ಕಾಚಾರ ಹೇಳ್ತೀವಲ್ವಾ. 3 ಓವರ್ಗೆ 30 ರನ್ ಬೇಕು, ಅಂದ್ರೆ ಪ್ರತಿ ಓವರ್ಗೆ 10 ರನ್ ಬೇಕು. ಸಪೋಸ್ ಆ ಓವರ್ 10 ರನ್ ಬರ್ಲಿಲ್ಲಪ್ಪ, ಬರೀ 5 ರನ್ ಬಂತು ಅಂತಂದ್ರೆ ನೆಕ್ಸ್ಟ್ ಓವರ್ಗೆ ರನ್ ರೇಟ್, ನೆಕ್ಸ್ಟ್ ಉಳಿದಿರೋ ಓವರ್ಗಳಿಗೆ ರನ್ ರೇಟ್ ಜಾಸ್ತಿ ಆಗುತ್ತೆ ಅಥವಾ ಕಮ್ಮಿ ಆಗುತ್ತೆ. ಕಡಿಮೆ ಆಯ್ತು ಅಂದ್ರೆ ಕಡಿಮೆ ಆಗುತ್ತೆ. ಹಿಂಗೆ ನಿಮ್ಮ ಪ್ಲಾನಿಂಗ್ ಏನಿದೆ ಅಲ್ವಾ, ಆ ಪ್ಲಾನಿಂಗು ಹೋಲ್ಸೇಲ್ ಆಗಿ ಇಡೀ ಪೇಪರಿಗೆ ಮಾಡ್ಕೋಬೇಡ್ರಿ. ಪ್ರತಿ ಯೂನಿಟ್ಗೆ, ಪ್ರತಿ ಟಾಪಿಕ್ಗೆ, ನಾನು ಈಗ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಪ್ರತಿ ಟಾಪಿಕ್ ಅಲ್ಲಿ, ಪ್ರತಿ ಕಂಟೆಂಟು, ಸಬ್ ಟಾಪಿಕ್ ಹೆಂಗೆಲ್ಲ ಇರ್ತವೆ ಅಂತ ನಾನು ನಿಮ್ಗೆ ಒಂದು ಐಡಿಯಾ ತೋರಿಸ್ಕೊಟ್ಟಿದ್ದೀನಿ. ಹಂಗೆ ಅದನ್ನ ಸ್ಪ್ಲಿಟ್ ಮಾಡಿಕೊಂಡು ಪ್ರತಿ ಯೂನಿಟ್ಗೆ 2-3 ಸ್ಲ್ಯಾಬ್ಗಳನ್ನ ಫಿಕ್ಸ್ ಮಾಡಿಕೊಂಡು ಅದಾಗಿದೆಯಾ ಆಗಿದೆಯಾ ಆಗಿದೆ ಅಂತ ನೋಡ್ಕೊಳ್ತಾ ಹೋಗ್ರಿ. ಸೊ ಇದು ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ಅಡ್ವಾಂಟೇಜ್ ಏನು ಅಂದ್ರೆ ಎಲ್ಲವನ್ನೂ ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಿಮಗೆ ಕನ್ಫ್ಯೂಷನ್ ಇರಲ್ಲ. ಇದು ಟೈಮ್ ಮ್ಯಾನೇಜ್ಮೆಂಟ್ನ ಇಂಪಾರ್ಟೆನ್ಸ್. ಇನ್ನೊಂದು, ಕೆಲವು ಟೆಕ್ನಿಕ್ಸ್ ಹೇಳ್ತೀನಿ ನಾನು ನಿಮಗೆ. ಇದು ಒಂದು ಮೆಥಡ್ ಅಂತ ಅನ್ಕೊಂಡ್ರೆ, ಇಲ್ಲಿನ ಮುಂದೆ ನಾನು ಒಂದಷ್ಟು ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ ನಿಮಗೆ. ಆ ಟೆಕ್ನಿಕ್ಸ್ ಏನು ಅಂತಂದ್ರೆ, ನೀವೇನಾದ್ರೂ ಒಂದು ಓದ್ತೀರಾ ಅಲ್ವಾ, ಓದಿದ್ದನ್ನ ಬುಕ್ ಮುಚ್ಚಿಟ್ಟು ಅದನ್ನ ರೀಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ಕೊಡಿ, ನೆನಪು ಮಾಡ್ಕೊಳ್ರಿ. ನಿಮಗೆ ನೆನಪಾಗತ್ತಾ ಅದು? ಎಕ್ಸಾಂಪಲ್, ಎಕನಾಮಿಕ್ಸ್ ಒಂದು ಎಕ್ಸಾಂಪಲ್ ತಗೋತೀನಿ. ಭಾರತದ ಆರ್ಥಿಕತೆಯ ಪ್ರಮುಖ ಲಕ್ಷಣಗಳು ಅಂತ ತಗೊಳ್ಳಿ. ಭಾರತದ ಆರ್ಥಿಕತೆಯ ಪ್ರಮುಖ ಲಕ್ಷಣಗಳು ನೀವು ಒಂದು 18 ಪಾಯಿಂಟ್ಸ್ ಓದಿದ್ರ ಅಂತ ಅನ್ಕೊಳ್ಳೋಣಂತೆ. ಬುಕ್ ಮುಚ್ಚಿಡಿ, ಸಮಾಧಾನ ಕೂತ್ಕೊಳ್ರಿ, ಕಣ್ಣು ಮುಚ್ಕೊಳ್ರಿ, 18 ಟಾಪಿಕ್ಗಳು ನಿಮಗೆ ನೆನಪಾಗ್ತಿದಾವ ಅಂತ ನೋಡ್ಕೊಳ್ರಿ. 18 ಟಾಪಿಕ್ ನೆನಪಾಗ್ತಿದಾವ ನೋಡ್ಕೊಳ್ರಿ. ಇಲ್ಲ ನಿಮಗೆ ಒಂದು 14 ಆಗ್ತಿದಾವೆ ಅಂತಂದ್ರೆ ಮತ್ತೆ ಇನ್ನ 4 ಯಾವ ಅಂತ ನೋಡ್ರಿ. ಅಂದ್ರೆ ನೆನಪು ಮಾಡ್ಕೊಳ್ರಿ, ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರ್ರಿ. ನೆನಪು ಮಾಡ್ಕೊಂಡಿದ್ದನ್ನ ನೀವು ಯಾವ ಟೈಮಲ್ಲಿ ಕೇಳಿದ್ರು ಕೂಡ ನಾ ಹೇಳ್ತೀನಿ ಅನ್ನೋದಿರ್ಲಿ. ಹಂಗಾಗಿ ನೀವು ರ್ಯಾಂಡಮ್ ಆಗಿ ಟಾಪಿಕ್ಗಳು ಪಿಕ್ ಮಾಡಿ. ಒಂದ್ಸರಿ ಈಗ ಭಾರತದ, ಈಗ ಇಂಡಿಯನ್ ಹಿಸ್ಟ್ರಿ ತಗೊಳ್ಳೋದಂತೆ, ಬಟ್ ಪೇಪರ್ ಒಂದೇ ಎಕ್ಸಾಂಪಲ್ ಕೊಡ್ತೀನಿ, ಅದಾದ್ರೆ ಎಲ್ರಿಗೂ ಯೂಸ್ ಆಗುತ್ತೆ. ಪೇಪರ್ ಒಂದಲ್ಲೇ ನೀವು ಒಂದು ಎಕ್ಸಾಂಪಲ್ ತಗೊಳ್ರಿ. ಬಾರ್ ಚಾರ್ಟ್. ಬಾರ್ ಚಾರ್ಟ್ ಅಲ್ಲಿರೋ ಬೇಸಿಕ್ಸ್ ಏನು ಅಂತ ಒಂದ್ಸರಿ ನೆನ್ಪು ಮಾಡ್ಕೊಳ್ರಿ. ಆಮೇಲೆ ಅಲ್ಲಿಂದ ರ್ಯಾಂಡಮ್ ಆಗಿ ಬೇರೆ ಕಡೆ ಹೋಗ್ಬಿಡ್ರಿ. ಬೇರೆ ಕಡೆ ಅಂತಂದ್ರೆ ರಿಸರ್ಚ್ ಮೆಥಡ್ಸ್ ಯಾವ್ಯಾವ ಇದಾವೆ, ರೆಫರೆನ್ಸ್ ಸ್ಟೈಲ್ ಯಾವ್ಯಾವ ಇದಾವೆ ನೆನ್ಪು ಮಾಡ್ಕೊಳ್ರಿ. ಅಂದ್ರೆ ನಿಮಗೆ ಯಾವ ಪ್ರಶ್ನೆಗೆ ಅಥವಾ ಯಾವ ಕಂಟೆಂಟ್ ನೀವು ಓದಿರೋದನ್ನ ಯಾವ ಬೇಕಾದ್ರೂ ನಾನು ರೀಕಾಲ್ ಮಾಡ್ಕೊಳ್ತೀನಿ ಅನ್ನೋದನ್ನ ನೀವು ಗ್ಯಾರಂಟಿ ಮಾಡ್ಕೊಳ್ರಿ. ಇಲ್ಲಿ ಏನಾಗುತ್ತೆ, ಬೈಹರ್ಟ್ ಮಾಡಿದ್ರೆ ಏನಾಗುತ್ತೆ, ಒಂದು ಕಡೆಯಿಂದ ಬರ್ಬೇಕಾಗುತ್ತೆ. ನಾವು ರಾಷ್ಟ್ರಗೀತೆ, ನಾಡಗೀತೆ ಇವೆಲ್ಲ ಹೇಳ್ಬೇಕಾದ್ರೆ ನೀವು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಒಂದು ಕಡೆಯಿಂದ ಬಂದ್ರೆ ಮಾತ್ರ ಅದು ನೆನಪಾಗುತ್ತೆ. ಮಧ್ಯದಿಂದ ಹೇಳು ಅಂದ್ರೆ ಹೇಳಕ್ ಬರಲ್ಲ ನಮಗೆ, ತುಂಬಾ ಜನಕ್ಕೆ ಹೇಳಕ್ ಬರಲ್ಲ. ಹಿಂಗೆ ಅದು ನಾವು ಬೈ ಹರ್ಟಿಂಗ್ ಅಂತ ಕರಿತೀವಿ. ನಾನು ಹೇಳ್ತಾ ಇರೋದು ಬೈ ಹರ್ಟಿಂಗ್ ಅಲ್ಲ. ಪ್ರತಿ ಕಂಟೆಂಟು, ಪ್ರತಿ ಟಾಪಿಕ್ಕು ನಿಮಗೆ ಎಲ್ಲಿಂದ ಹೆಂಗ್ ಬೇಕಾದ್ರೂ ಪಿಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಬೆಸ್ಟ್, ಇದನ್ನ ಪ್ರಾಕ್ಟೀಸ್ ಮಾಡೋದಷ್ಟೇ ಇದಕ್ಕೆ ಸೊಲ್ಯೂಷನ್ ಇರೋದು. ನೀವೇನು ಓದಿರ್ತೀರಲ್ವಾ, ಓದಿರೋದ್ರಲ್ಲಿ ರ್ಯಾಂಡಮ್ ಆಗಿ ಒಂದು ಟಾಪಿಕ್ ತಗೊಳ್ರಿ. ನೀವು ಯಾವುದೋ ಒಂದು ಕ್ವಶನ್ ಸಾಲ್ವ್ ಮಾಡ್ತಾ ಇರ್ತೀರಾ, ಆ ಕ್ವಶನ್ ನಲ್ಲಿ ಹೊಂದಿಸಿ ಬರೀ ಈ ತರ ಇರುತ್ತೆ ಅಂತ ಅನ್ಕೊಳ್ಳೋಣ. ಅದನ್ನ ನೋಡಿದಾಗ ಅದಕ್ಕೆ ಸಂಬಂಧಪಟ್ಟ ಎಲ್ಲವನ್ನೂ ಕೂಡ ನೆನ್ಪು ಮಾಡ್ಕೊಂಡು ಟ್ರೈ ಮಾಡಿ. ಬರೀ ಸರಿ ಉತ್ತರ ಮಾತ್ರ ಅಲ್ಲ. ಈ ತರದ ಒಂದು ಟೆಕ್ನಿಕ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇದು ಇವತ್ತು ಒಂದಿನ, 2 ದಿನ, ಒಂದು ತಿಂಗಳಿಗೆ ಆಗೋ ಕೆಲಸ ಅಲ್ಲ ಇದು. ನೀವು ಇವಾಗಿಂದ ರೆಡಿ ಮಾಡ್ಕೊಳ್ತಾ ಇದ್ರಿಂದ ಡೆಫಿನೆಟ್ಲಿ ಇನ್ನು 6 ಇಂದ 8 ತಿಂಗಳೊಳಗಡೆ ನೆಕ್ಸ್ಟ್ ಯಾವುದೇ ನೆಟ್ ಸ್ಲೆಟ್ ಎಕ್ಸಾಮ್ ಇದ್ರು ಕೂಡ ನೀವು ಪಾಸ್ ಮಾಡ್ತೀರಾ. ಅಷ್ಟು ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ಯಾಕಂದ್ರೆ ನಿಮ್ಮ ಮೆಮೊರಿಗೆ ಎಷ್ಟು ಎಕ್ಸರ್ಸೈಸ್ ಮಾಡಿಸ್ತೀರೋ ಅದಷ್ಟು ನಿಮಗೆ ಪ್ರೊಡಕ್ಟಿವ್ ಆಗಿ ವಾಪಸ್ ಬರುತ್ತೆ. ಇನ್ನೊಂದು ನ್ಯೂಮೋನಿಕ್ಸ್ ಟ್ರೈ ಮಾಡಿ. ನ್ಯೂಮೋನಿಕ್ಸ್ ಅಂತಂದ್ರೆ ಕೆಲವು ಶಾರ್ಟ್ ಕಟ್ಸ್ ಇರ್ತವೆ ನೋಡಿ, ಮೆಥಡ್ಸ್. ಅಂದ್ರೆ ಈಗ ಯಾವುದೋ ಒಂದು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಪದದ ತರ ಮಾಡ್ಕೊಂಡಿರ್ತೀವಿ. ಎಕ್ಸಾಂಪಲ್ ಈಗ ನಾನು ಇದನ್ನ ಹೇಳ್ತೀನಿ ನಿಮಗೆ. ಈಗ ಬೆಳಕಿನ ಕಾಮನ ಬಿಲ್ಲು ಅಂತ ಹೇಳ್ತೀವಲ್ವಾ. ಕಾಮನ ಬಿಲ್ಲು ಅಂತಂದ್ರೆ ಬಿಳಿ ಬಣ್ಣ ಪ್ರಿಸಮ್ನಿಂದ ದಾಟಿದಾಗ ಅದು 7 ಬಣ್ಣಗಳಾಗಿ ವಿಂಗಡಣೆ ಆಗತ್ತೆ ಅಂತ ಹೇಳ್ತೀವಿ. ಆ 7 ಬಣ್ಣಗಳು ಯಾವುವು ಅಂತಂದೇಳಿ ಕೇಳಿದ್ರೆ ಅದಕ್ಕೆ ವಿಬ್ಗಯಾರ್ ಅಂತಂದೇಳಿ ಒಂದು ಕೋಡಿಂಗ್ ತರ ಹೇಳಿರ್ತೀವಿ. ವಿಬ್ಗಯಾರ್ ಅನ್ನೋದು ಆಕ್ಚುಲಿ ವರ್ಡೇ ಅಲ್ಲ ಅದು. ನಾವು ಅದನ್ನ ಒಂದು ವರ್ಡ್ ತರ ಮಾಡಿ ನೆನ್ಪಿಟ್ಕೊಂಡಿದೀವಿ ಅಲ್ವಾ. VIB, GO, GYOR, ವಿಬ್ಗ್ಯಾರ್ ಅಂತ ಏನ್ ಮಾಡ್ಕೊಂಡಿವಲ್ಲ, ಈ ತರದ ನೆಮೋನಿಕ್ಸ್ ಮಾಡ್ಕೊಳ್ರಿ. ನಂದು ಈಗ ಸಿಂಧು ನಾಗರಿಕತೆ ತಗೊಳ್ರಿ, ಹಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ. ಸಿಂಧು ನಾಗರಿಕತೆಯ ಅತ್ಯಂತ ಉತ್ತರ, ದಕ್ಷಿಣ, ಪಶ್ಚಿಮ ಮತ್ತು ಪೂರ್ವದ ಸ್ಥಳಗಳು ಯಾವುವು ಅನ್ನೋದಕ್ಕೆ ಡ್ಯಾಮ್ಸ್ ಅಂತ ನೆನ್ಪಿಟ್ಕೊಂಡಿದ್ದೆ ನಾನು. DAMS. ಡಿ ಅಂದ್ರೆ ದೈಮಾಬಾದ್, ಎ ಅಂದ್ರೆ ಅಲಂಗೀರ್ಪುರ್, ಎಂ ಅಂದ್ರೆ ಮಂಡ, ಎಸ್ ಅಂದ್ರೆ ಸುತ್ತಗಂಡ. ಹಿಂಗೆ ಇದನ್ನ ನೀವೇ ನಿಮ್ಮ ಸ್ಟೈಲಲ್ಲಿ ಮಾಡ್ಕೊಳ್ರಿ. ನೀವೇ ನಿಮ್ಮ ಸ್ಟೈಲಲ್ಲಿ ಮಾಡ್ಕೊಳ್ರಿ. ಯಾಕೆ ಅಂತಂದ್ರೆ ಬೇರೆಯವ್ರು ಮಾಡಿದ್ದು ನಿಮಗೆ ಬೇರೆಯವ್ರು ಮಾಡಿದ್ದನ್ನ ನೀವು ನೆನ್ಪಿಟ್ಕೊಳಕ್ ಹೋದ್ರೆ ಅದು ನಿಮಗೆ ಬೈಹರ್ಟ್ ಮಾಡ್ದಂಗೆ ಆಗುತ್ತೆ. ನೀವೇ ಅದನ್ನ ಮಾಡ್ಕೊಳ್ರಿ. ಇದು ಎಷ್ಟು ಎಫೆಕ್ಟಿವ್ ಮೆಥಡ್ ಅಂತಂದ್ರೆ, ಈಗ ನೋಡ್ರಿ, 1 ವರ್ಷಕ್ಕೆ 12 ತಿಂಗಳು. ಪ್ರತಿ ತಿಂಗಳಲ್ಲಿ ಎಷ್ಟೆಷ್ಟು ದಿನ? ಕೆಲವರಲ್ಲಿ 31 ಇರುತ್ತೆ, ಕೆಲವರಲ್ಲಿ 30 ಇರುತ್ತೆ. ಯಾವ ತಿಂಗಳಲ್ಲಿ 30 ಇರುತ್ತೆ, ಯಾವ ತಿಂಗಳಲ್ಲಿ 31 ಇರುತ್ತೆ, ಇದು ನೆನ್ಪಿಟ್ಕೊಳ್ಳೋಕೆ ನಮಗೆ ಚಿಕ್ಕವರಿದ್ದಾಗ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ ಒಂದು ಮೆಥಡ್ ಹೇಳ್ಕೊಟ್ಟಿದ್ರು. ಕೈನ ಮುಷ್ಟಿ ಮಾಡ್ಕೊಳ್ರಿ, ಮುಷ್ಟಿ ಮಾಡ್ಕೊಂಡು ಆ ಗೆಣ್ಣುಗಳಿಗೆ ಒಂದೊಂದು ತಿಂಗಳು ಹೇಳ್ತಾ ಹೋಗ್ರಿ ಅಂತ ಹೇಳ್ತಾ ಇದ್ರು. ಮೊದಲನೇದಕ್ಕೆ ಅಂದ್ರೆ ಮೇಲಿರೋದಕ್ಕೆ ಜನವರಿ, ಎರಡನೇದು ಕೆಳಗಡೆ ಇರೋ ಗ್ಯಾಪ್ಗೆ ಫೆಬ್ರವರಿ, ಮೂರನೇದಕ್ಕೆ ಮಾರ್ಚ್, ನಾಲ್ಕನೇದಕ್ಕೆ ಏಪ್ರಿಲ್, ಹಿಂಗೆ ಮಾಡ್ಕೊಂತ ಬಂದ್ರೆ
ಅಷ್ಟು ಆಗುತ್ತೆ. ಯಾವ್ಯಾವ ಗಂಡು ಮೇಲ್ ಬಂದಿದಾವ ಅಲ್ಲಿ 31 ಇರುತ್ತೆ ಅಂತ. ಎಕ್ಸಾಂಪಲ್ ನೋಡ್ರಿ, ಜನವರಿ, ಫೆಬ್ರವರಿ ಇಲ್ಲ, ಮಾರ್ಚ್, ಏಪ್ರಿಲ್ ಇಲ್ಲ, ಮೇ. ಇದನ್ನ ಆಲ್ಮೋಸ್ಟ್ ಎಲ್ಲರೂ ನಾವು ಮಾಡಿರ್ತೀವಿ. ಅದೇ ತರ ಕನ್ನಡದಲ್ಲಿ ದಿಕ್ಕುಗಳು ಹೇಳ್ಬೇಕಲ್ವಾ? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಓಕೆ. ಆಗ್ನೇಯ, ಈಶಾನ್ಯ, ನೈಋತ್ಯ, ವಾಯವ್ಯ ಇವನ್ ಹೇಳ್ಬೇಕಾದ್ರೆ ಯಾವ ತರ ಹೇಳ್ತೀವಿ? ಬಲಗೈ ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಆನೆ ಬಾಯಿ ಅಂತ ನೆನ್ಪಿಟ್ಕೊಳ್ರಿ. ಆ ಅಂದ್ರೆ ಆಗ್ನೇಯ, ನೇ ಅಂದ್ರೆ ನೈಋತ್ಯ, ವಾ ಅಥವಾ ಬಾ ಅಂದ್ರೆ ವಾಯವ್ಯ, ಈ ಅಂದ್ರೆ ಈಶಾನ್ಯ. ಈ ತರ ಟೆಕ್ನಿಕ್ಸ್ ಹೇಳ್ಕೊಟ್ಟಿರ್ತಾರೆ. ಇವನ್ನೇ ನಾವು ನೆಮೋನಿಕ್ಸ್ ಅಂತ ಕರೆಯೋದು. ಇವು ಇಲ್ಲ ಅಂತಂದ್ರೆ ನೀವೇ ಸ್ವಲ್ಪ ಫನ್ನಿ ಆಗಿ, ನಿಮ್ಗೆ ಹೆಂಗೆ ಅಂದ್ರೆ ಕಾಮಿಡಿ ಅನ್ಸ್ಬೇಕು. ನೀವಿಡೋ ಕೋಡಿಂಗ್ ಇರುತ್ತಲ್ವ, ಕಾಮಿಡಿ ಅನ್ಸ್ಬೇಕು. ಬಟ್ ಅದರಿಂದ ಕಂಪ್ಲೀಟ್ ಕಂಟೆಂಟ್ ನಿಮಗೆ ನೆನಪಾಗೋ ಥರ ಇರಬೇಕು. ಈ ಥರದ ನೆಮೋನಿಕ್ಸ್ ಅನ್ನು ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ಎಕ್ಸಾಮ್ ಅಲ್ಲಿ ನಿಮಗೆ ರೀಕಾಲ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತೆ ಜಾಸ್ತಿ ಜಾಸ್ತಿ ವಿಷಯಗಳನ್ನ ನೆನ್ಪಿಟ್ಕೊಳ್ಳೋಕೆ ಸುಲಭ ಆಗುತ್ತೆ. ಇನ್ನೊಂದು ಇಡಿಟಿಕ್ ಮೆಮೊರಿ ಅಂತ ಕರಿತೀವಿ ಅದನ್ನ. ಇಡಿಟಿಕ್ ಮೆಮೊರಿ ಅಂತಂದ್ರೆ ನಾವು ಏನಾದ್ರೂ ಒಂದು ಓದ್ತಾ ಇರ್ತೀವಲ್ವಾ, ಓದ್ತಾ ಇರೋದು ನಮಗದು ವಿಜುವಲೈಸ್ ಆಗ್ತಾ ಇರಬೇಕು, ಕಣ್ ಮುಂದೆ ಬರ್ತಾ ಇರಬೇಕು. ಈಗ ಸೈನ್ಸ್ ಅಲ್ಲಿ ನೀವು ಹೈಸ್ಕೂಲು ಅಲ್ಲೆಲ್ಲ ಸೈನ್ಸ್ ಓದ್ತಾ ಇರ್ಬೇಕಾದ್ರೆ ಆಟಮ್ ಅಥವಾ ಅಣುವಿನ ರಚನೆ ಅಂತ ಓದಿದ್ರಿ ನೀವು. ಅಣುವಿನ ರಚನೆ ಅಂದಾಗ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ, ಎಲೆಕ್ಟ್ರಾನ್ಗಳು ಅದ್ರ ಸುತ್ತ ಸುತ್ತಾ ಇರ್ತವೆ. ನಾವಿಂದ ಓದಿದಾಗ ನಮಗೆ ಗೊತ್ತಿಲ್ಲದೇನೆ ಅದೊಂದು ಇಮೇಜ್ ನಮ್ಮ ಕಣ್ಮುಂದೆ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಮಧ್ಯದಲ್ಲಿ ಒಂದು ಬಾಲ್ ತರ, ಅದ್ರ ಸುತ್ತ ಸಣ್ಣ ಸಣ್ಣ ಬಾಲ್ಗಳು ರೊಟೇಟ್ ಆಗ್ತಾ ಇರೋ ತರ ನಮಗೊಂದು ಇಮೇಜ್ ಕ್ರಿಯೇಟ್ ಆಗಿರುತ್ತೆ ನೋಡ್ರಿ. ಇವನ್ನ ನಾವು ಮಾನಸಿಕ ನಕ್ಷೆಗಳು ಅಂತ ಕರಿತೀವಿ. ಇಡಿಟಿಕ್ ಮೆಮೊರಿ ಅಥವಾ ಮಾನಸಿಕ ನಕ್ಷೆಗಳು ಅಂತ ಕರಿತೀವಿ. ಇದು ನೀವು ಹೆಂಗ್ ತಗೋಬಹುದು ಅಂತಂದ್ರೆ, ನೀವು ಇದನ್ನ ಚಾರ್ಟ್ ತರ ನೆನ್ಪಿಡು. ಫಾರ್ ಎಕ್ಸಾಂಪಲ್, ಈಗ ಟೈಮ್ ಲೈನ್, ಹಿಸ್ಟ್ರಿಯ ವಿಷಯ ಬಂದಾಗ ಟೈಮ್ ಲೈನ್ ಅಂತ ಬರುತ್ತೆ ನಾವು. ಈ ಗಾಂಧಿ ಯುಗ ಅಂದ್ರೆ 1920 1927. ಅದು ನಮಗೊಂದು ಲೈನ್ ತರ ಕಾಣ್ತಾ ಇರುತ್ತೆ ಕಣ್ಣಿಂದ. ಸ್ಟಾರ್ಟಿಂಗ್ ಅಲ್ಲಿ 1920 ಅಂತ, ಆಮೇಲೆ 1921, 22 ಅಂತ, ಲಾಸ್ಟ್ಗೆ 1947 ಅಂತ. ಹಿಂಗೆ ಇದು ಹಿಂಗೆ ಅಂತ ಹೇಳಕ್ಕಾಗಲ್ಲ. ಇದು ನಿಮ್ಮ ಕ್ರಿಯೇಟಿವಿಟಿ ಮತ್ತೆ ನೀವು ಸಬ್ಜೆಕ್ಟ್ ಹೆಂಗೆ ಗ್ರಾಸ್ಪ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಸಾಧ್ಯ ಆದಷ್ಟು ನಮ್ಗೆ ಏನಾಗುತ್ತೆ, ಒಂದು ವಿಷಯನ ನಾವು ಓದ್ತಾ ಓದ್ತಾ ಹೋದಾಗ, ಅದ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿದಾಗ, ನಮಗೆ ಗೊತ್ತಿಲ್ಲದೇನೆ ಈ ತರ ಅದು ಒಂದು ವಿಜುವಲೈಸೇಷನ್ ಕ್ರಿಯೇಟ್ ಆಗಿರುತ್ತೆ ಮೈಂಡ್ ಒಳಗಡೆ. ಆ ತರ ಕ್ರಿಯೇಟ್ ಆಗೋ ವಿಜುವಲೈಸೇಷನ್ ನೀವು ರೀಕಾಲ್ ಮಾಡೋದಕ್ಕೆ ಟ್ರೈ ಮಾಡಿ. ಅವಾಗ ಏನಾಗುತ್ತೆ, ನಾವು ಹೆಂಗ್ ಓದ್ಕೊಂಡಿರ್ತೀವೋ ಅದೇ ತರನೇ ಅದು ರೀಕಾಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇದು ಪ್ಲಸ್ ಪಾಯಿಂಟ್ ಎಲ್ಲಾಗತ್ತೆ ಗೊತ್ತಾ ನಿಮ್ಗೆ? ನೀವು ಈಗ ಓದಿರ್ತೀರಾ, ಓದಿದ್ದು ನಿಮ್ಗೊಂದು 10 ದಿನ ನೆನಪಿರುತ್ತೆ ಅನ್ಕೊಳ್ರಿ, ಒಂದು ವಾರ ನೆನಪಿರುತ್ತೆ ಅಥವಾ ಒಂದು ತಿಂಗಳು ನೆನಪಿರುತ್ತೆ ಅಂತಂದ್ರೆ, ಲಾಂಗ್ ಟರ್ಮ್ ಮೆಮೊರಿಗೆ ಈ ತರದ ವಿಜುವಲ್ ಗ್ರಾಫಿಕ್ಸ್ ನಿಮ್ ಬ್ರೈನ್ ಒಳಗಡೆ ಫಿಕ್ಸ್ ಆಗ್ಬಿಡ್ತವೆ. ಸಾಧ್ಯ ಆದಷ್ಟು ನೀವು ಯಾವ್ದಾರ ಓದ್ತಾ ಇರ್ಬೇಕಾದ್ರೆ ಅದು ವಿಜುವಲೈಸ್ ಆಗ್ತಾ ಇದೆಯಾ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಓದ್ತಾ ಹೋಗಿ. ಇನ್ನೊಂದು ರಾಬರ್ಟ್ ಫೆನಿಮನ್ ಮೆಥಡ್. ಇದ್ಯಾವುದು ಅಂತಂದ್ರೆ, ಇದು ಒಂಥರ ನಾವು ಇಂಟರಾಕ್ಟಿವ್ ಅಥವಾ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಕರಿತೀವಿ ಇದನ್ನ. ಎಕ್ಸಾಂಪಲ್, ನಾನು ಯಾವುದೋ ಒಂದು ವಿಷಯದ ಬಗ್ಗೆ ಓದ್ಬೇಕಪ್ಪ, ನಾನು ಯಾವುದೋ ಒಂದು ವಿಷಯ ಓದ್ಬೇಕು ಅಂತ ಅನ್ಕೊಂಡಿರ್ತೀನಿ. ನಾನು ಅದನ್ನ ಓದ್ಬೇಕು ಅನ್ನೋದಕ್ಕಿಂತ ಇಂಪಾರ್ಟೆಂಟು, ಒಂದು ವೇಳೆ ನಾನು ಅದನ್ನ ಇನ್ನೊಬ್ರಿಗೆ ಹೇಳೋದಾದ್ರೆ ಹೆಂಗ್ ಹೇಳ್ತೀನಿ ಅನ್ನೋದು ಬೇಕಾಗತ್ತೆ. ಒಂದು ಉದಾಹರಣೆ ತಗೊಳೋಣ. ಏನಪ್ಪಾ ಅಂತಂದ್ರೆ, ಟೇಬಲ್ ಮೇಲೆ ಇರ್ತಕ್ಕಂತಹ ಕೆಂಪು ಬಣ್ಣದ ವಸ್ತುಗಳು ಯಾವುವು? ನನಗೆ ಕೆಂಪು ಬಣ್ಣ ಹೇಳ್ಕೊಡ್ಬೇಕಾಗಿರುತ್ತೆ. ಕೆಂಪು ಬಣ್ಣದ ವಸ್ತುಗಳು ಯಾವುವು ಅಂತಂದಾಗ ನಾನೇನ್ ಮಾಡ್ತೀನಿ, ಕೆಂಪು ಬಣ್ಣ ಅಂತಂದಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ತರ ಇರೋದು ಕೆಂಪು ಅಂತ. ಅದೇ ತರ ಇರೋ ಬೇರೆ ವಸ್ತುಗಳು ತಗೊಂಬರ್ರಿ ಅಂತ ಹೇಳ್ತೀನಿ. ಯಾರಿಗೆ? ಚಿಕ್ಕ ಮಕ್ಕಳಿಗಾದ್ರೆ. ದೊಡ್ಡವ್ರಿಗಾದ್ರೆ ಯಾವ ತರ ಹೇಳ್ಬೋದು? ಈ ಇನ್ನೊಂದು ಯಾವ್ದೋ ತಗೊಳಂತ, ಭಾರತ ಸಂವಿಧಾನದ ಲಕ್ಷಣಗಳೇನು? ಭಾರತ ಸಂವಿಧಾನ ಲಕ್ಷಣಗಳೇನು ಅಂತಂದೇಳಿ ನಾನು ಹೇಳೋದಕ್ಕಿಂತಲೂ, ನಾನು ಎದುರಿಗೊಬ್ರನ್ನ ಕೂರಿಸ್ಕೊಂಡು ಅವ್ರಿಗೆ ಲಕ್ಷಣಗಳನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅನ್ನೋ ಥರದಲ್ಲಿ ನಾನು ಅದನ್ನ ಓದ್ಕೊಂಡ್ರೆ, ಅಂದ್ರೆ ನಾನು ಓದಿದ್ದನ್ನ ಇನ್ನೊಬ್ರಿಗೆ ಹೇಳೋದಕ್ಕೆ ಯಾವ ಥರ ನಾನು ಓದ್ಕೊಂತೀನಿ ಅನ್ನೋ ಥರದಲ್ಲಿ ಓದೋದನ್ನ ನಾವು ಫೆನಿಮನ್ ಮೆಥಡ್ ಅಂತ ಕರಿತೀವಿ. ಇದು ಏನಾಗತ್ತೆ, ಅವಾಗ ಒಂದು ಕಾನ್ಸೆಪ್ಟ್ ಅನ್ನ ಬರೀ ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಅರ್ಥ ಮಾಡ್ಕೊಂಡಿರೋದನ್ನ ಅರ್ಥ ಆಗೋ ತರ ಹೇಳೋ ಒಂದು ಎಬಿಲಿಟಿ ಕೂಡ ನಮಗೆ ಕ್ರಿಯೇಟ್ ಮಾಡುತ್ತೆ. ಆಲ್ಮೋಸ್ಟ್ ತುಂಬಾ ಟಾಪಿಕ್ಗಳನ್ನ ಈ ಒಂದು ಮೆಥಡ್ ಅಲ್ಲಿ ನಾವು ಓದ್ಕೋಬಹುದು. ಅವಾಗ ಇದು ನಮಗೆ ಎರಡು ತರದಲ್ಲಿ ಅಪ್ರೋಚ್ ಕ್ರಿಯೇಟ್ ಮಾಡುತ್ತೆ. ಒಂದು, ವಿಷಯವನ್ನ ಪ್ರವೇಶ ಮಾಡೋದು ಹೇಗೆ, ಆ ವಿಷಯನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ. ಎರಡನೇದು, ವಿಷಯವನ್ನ ಅರ್ಥ ಮಾಡ್ಸೋದು ಹೇಗೆ ಅಂತ. ಸೊ ಅರ್ಥ ಮಾಡ್ಕೊಳ್ಳೋದಕ್ಕಿಂತಲೂ ಅರ್ಥ ಮಾಡಿಸ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇದೆ ಅಲ್ವಾ, ಆ ಒಂದು ಆಪ್ಟಿಟ್ಯೂಡ್ ಇದೆ ಅಲ್ವಾ, ಆ ಆಪ್ಟಿಟ್ಯೂಡ್ ನಮಗೆ ಜಾಸ್ತಿ ಎಬಿಲಿಟಿ ಕ್ರಿಯೇಟ್ ಮಾಡ್ಕೊಡುತ್ತೆ. ಈ ಫೆನಿಮನ್ ಮೆಥಡ್ ಅಲ್ಲಿ ಈಗ ಇನ್ನೊಂದು ಯಾವ್ದಾದ್ರು ಎಕ್ಸಾಂಪಲ್ ರ್ಯಾಂಡಮ್ ಆಗಿ ತಗೊಳ್ಳೋದಂತೆ. ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯ ಇತಿಹಾಸ. ಈ ಈ ಒಂದು ಟಾಪಿಕ್ ತಗೊಳ್ರಿ. ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ ಇತಿಹಾಸ ಅಂತ ಬಂದಾಗ, ನಾನು ಸುಮ್ಮನೆ ಅದನ್ನ ಕೈ ಕಟ್ಕೊಂಡು ಅಥವಾ ಒಂದು ಬುಕ್ ನೋಡ್ಕೊಂಡು, ಭಾರತದಲ್ಲಿ ವೇದಗಳ ಕಾಲದಿಂದಲೂ ಬಡ್ಡಿ ವ್ಯವಹಾರ ಇತ್ತು, ಹಾಗೆ ಹೀಗೆ ಅಂತ ಓದ್ಕೊಂತ ಹೋಗಿ ಭಾರತದಲ್ಲಿ ಆಧುನಿಕ ಬ್ಯಾಂಕು ಇಷ್ಟೆಲ್ಲ ಹೇಳೋ ಬದಲು, ನನ್ನ ಎದುರಿಗೆ ಒಬ್ಬ ಕೂತಿದ್ದಾನೆ, ನನ್ನ ಎದುರಿಗೆ ಒಬ್ಬ ಸ್ಟೂಡೆಂಟ್ ಕೂತಿದ್ದಾನೆ ಅಥವಾ ನನ್ನ ಫ್ರೆಂಡ್ ಒಬ್ಬ ಕೂತಿದ್ದಾನೆ ಅನ್ಕೊಂಡು ಅವ್ರಿಗೆ ನಾನದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅನ್ನೋ ತರದಲ್ಲಿ ಓದ್ಕೊಂಡಾಗ ಅದು ಇನ್ನೂ ಎಫೆಕ್ಟಿವ್ ಆಗಿ ಮೈಂಡ್ ಒಳಗೆ ಹೋಗುತ್ತೆ. ಈ ಒಂದು ಮೆಥಡ್ ಟ್ರೈ ಮಾಡಿ ನೋಡ್ರಿ. ಇಲ್ಲಿಂದ ಮುಂದೆ ನಾನು ಹೇಳೋವಿದಾವಲ್ವಾ, ಇವು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗೂ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊಳ್ರಿ. ಒಂದು, ಮೈಂಡ್ ಕೂಲ್ ಆಗಿರ್ಲಿ. ಯಾವಾಗಲೂ ಅಷ್ಟೇ ಮೈಂಡ್ ಕೂಲ್ ಆಗಿರ್ಲಿ. ಮೈಂಡ್ ಕೂಲ್ ನೀವು ಅನ್ಬೋದು, ನಿಮ್ಗೇನ್ರಿ ಬಿಡ್ರಿ,
ಆರಾಮಾಗಿದ್ದೀರಾ, ಮೈಂಡ್ ಕೂಲ್ ಆಗಿರಿ ಅಂತ ಹೇಳ್ತಾರೆ. ಎಕ್ಸಾಮ್ ಅಪ್ಲಿಕೇಶನ್ ಹಾಕಿರೋದು ನಾವು, ಬರೆಯೋದು ನಾವು, ನಮ್ಮ ಟೆನ್ಷನ್ ನಮಗೆ ಗೊತ್ತಿರುತ್ತೆ, ನೀವೇನು ಸುಮ್ಮನೆ ಅಂದ್ಬಿಡ್ತೀರಾ ಅಂತ ಅನ್ಸುತ್ತೆ. ಬಟ್ ಒಂದು ನೆನ್ಪಿಟ್ಕೊಳ್ರಿ, ನೀವು ಓದೋದಕ್ಕೆ ಅಂತ ಕೂತಾಗ, ಎಸ್ಪೆಷಲಿ ಸ್ಟಡೀಸ್ ಅಂತ ಕೂತಾಗ, ಎಸ್ಪೆಷಲಿ ಒಂದು ಬುಕ್ ಅಥವಾ ಟಾಪಿಕ್ ಅಂತಂದ್ರೆ ತಗೊಂಡು ಕೂತಾಗ, ನಿಮ್ಮ ಮೈಂಡ್ ಸೆಟ್ ಅನ್ನ ಮ್ಯಾಕ್ಸಿಮಮ್ ಕಾಮ್ ಅಂಡ್ ಕೂಲ್ ಆಗಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಬೇರೆ ಡಿಸ್ಟ್ರಾಕ್ಟಿವ್ ಆಕ್ಟಿವಿಟೀಸ್ ಕೆಲವರು ಇರ್ತಾರೆ. ನಾನು ನಂದೇ ಎಕ್ಸಾಂಪಲ್ ಕೊಡ್ತೀನಿ. ನಾನು ಓದ್ತಾ ಇರ್ಬೇಕಾದ್ರೆ ವಾಕ್ಮನ್ ಅಲ್ಲಿ ಒಂದು ಮ್ಯೂಸಿಕ್ ಹಾಕೊಂಡು ಓದ್ತಾ ಇದ್ದೆ. ಮ್ಯೂಸಿಕ್ ಅಂದ್ರೆ ಸಿನಿಮಾ ಮ್ಯೂಸಿಕ್ ಅಲ್ಲ ಅದು. ಜಲಪಾತದ್ದು, ಇಲ್ಲಾಂದ್ರೆ ಫಾರೆಸ್ಟ್ದು, ಇಲ್ಲಾಂದ್ರೆ ವಾಟರ್, ಈ ತರ ಒಂದು ಯಾವ್ದೋ ಒಂದು ಮ್ಯೂಸಿಕ್ನ ನಾನು ಹಾಕೊಂಡು ಎರಡು ಕಿವಿಗೂ ಇಯರ್ಬಡ್ ಹಾಕೊಂಡು ವಾಕ್ಮನ್ ಎಲ್ಲ ಪ್ಲೇ ಮಾಡ್ಕೊಂತ ನನ್ನ ಪಾಡಿಗೆ ನಾನು ಓದ್ಕೊಂತ ಕೂತ್ಕೊಂತಿದ್ದೆ. ಅಂದ್ರೆ ಬೇರೆ ತರ ಡಿಸ್ಟರ್ಬೆನ್ಸ್ ಆಗಬಾರ್ದು. ಆ ಥರದಲ್ಲಿ ನೀವೇನಾದ್ರೂ ಸೆಟ್ ಮಾಡ್ಕೊಳ್ರಿ, ಎನ್ವಿರಾನ್ಮೆಂಟ್ ಆ ಥರ ಸೆಟ್ ಮಾಡ್ಕೊಳ್ರಿ. ಡಿಸ್ಟರ್ಬೆನ್ಸ್ ಆಗೋ ಥರದ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಓದೋದಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂದ್ರೆ ಓದಿದ್ದು ಕೂಡ ನೆನಪಿರಲ್ಲ, ಅಂಡ್ ಓದಿದ್ದು ಅರ್ಥನೂ ಆಗಿರಲ್ಲ. ನೆನಪು ಮತ್ತೆ ಅರ್ಥ ಎರಡೂ ಕೂಡ ಇಲ್ಲದೆ ಇರೋ ಒಂದು ವೇಸ್ಟ್ ಆಫ್ ಟೈಮ್ ಅನ್ನೋ ಥರ ಆಗ್ಬಿಡುತ್ತೆ ಅದು. ಹಾಗಾಗಿ ಮೈಂಡ್ ಸೆಟ್ ಕೂಲ್ ಆಗಿರ್ಲಿ ಅಂತ ಹೇಳಿದ್ದು, ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಕ್ಕಂತಹ ಬೇರೆ ಬೇರೆ ಥರದ ವಿಚಾರಗಳು, ಬೇರೆ ಬೇರೆ ಥರದ ವಿಚಾರಗಳು ಅಂದ್ರೆ ನಿಮಗೆ ಅರ್ಥ ಆಗುತ್ತೆ ನಾನು ಯಾವ ಥರ ವಿಷಯಗಳೆಲ್ಲವನ್ನೂ ಲಿಸ್ಟ್ ಮಾಡ್ತಾ ಇದ್ದೀನಿ ಅದ್ಮೇಲೆ. ವಾಟ್ ಎವರ್ ದ ಥಿಂಗ್ ಏನೇ ಆಗಿಲ್ಲ, ನಿಮ್ಮ ಮೊಬೈಲ್ನಿಂದ ಹಿಡಿದು ನಿಮಗೆ ತುಂಬಾ ನೋವು ಕೊಡೋ ಒಂದು ನೆನಪಿನವರೆಗಿನೂ ಆಗಿರ್ಲಿ ಅದು, ಅಂಥವನ್ನ ಬಿಟ್ಟು ಕೂಲ್ ಆಗಿ ಕಾಮ್ ಆಗಿ ಇದ್ಕೊಂಡು ಓದೋದು ಟ್ರೈ ಮಾಡ್ರಿ. ಇಟ್ ವಿಲ್ ಇಟ್ ಈಸ್ ವೆರಿ ಎಫೆಕ್ಟಿವ್ ಅಂಡ್ ಪ್ರೊಡಕ್ಟಿವ್ ದ್ಯಾನ್ ಜನರಲ್ ರೀಡಿಂಗ್. ಸುಮ್ಮನೆ ಓದೋದಕ್ಕೂ ಈ ತರ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೂ ತುಂಬಾ ತುಂಬಾ ವ್ಯತ್ಯಾಸ ಆಗುತ್ತೆ. ಆಮೇಲೆ ಕೆಲವು ನಾನು ನಿಮಗೆ ವಾರ್ನಿಂಗ್ಸ್ ಅಂತಂದ್ರೆ ಹೇಳ್ತಾ ಇದ್ದೀನಿ. ವಾರ್ನಿಂಗ್ಸ್, ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸು ಮಾಡೋ ಕೆಲಸ ಇದೆ. ನಾ ಇಲ್ಲಿವರೆಗೂ ಏನೆಲ್ಲ ಮಾತಾಡ್ತಾ ಬಂದಪ್ಪ, ಎಲ್ಲವೂ ಎಲ್ಲ ಮಾಡ್ತೀರಾ, ಇಲ್ಲ ಅಂತಂದಲ್ಲ. ಕೆಲವ್ರದ್ದು ಇನ್ನೊಂದಿದೆ, ಏನು ಅಂತಂದ್ರೆ ಒಂದು ಟಾಪಿಕ್ ಓದಿರ್ತಾರೆ, ಮತ್ತು ಓದದೆ 4 ಸರಿ 5 ಸರಿ 6 ಸರಿ, ಅದು ಅದನ್ನ ಒಂಥರ ಹೆಮ್ಮೆ ಅನ್ನೋ ಥರ ಹೇಳ್ಕೊಳ್ತಾರೆ. ಎಷ್ಟು ಸರಿ ಓದಿದ್ಯಾ ಅಂದ್ರೆ 5 ಸರಿ ರಿವಿಷನ್ ಮಾಡಿದೀನಿ ನಾನು, 8 ಸರಿ ರಿವಿಷನ್ ಮಾಡಿದೀನಿ ನಾನು ಅಂತ ಹೇಳ್ತಿರ್ತಾರೆ. ದಯವಿಟ್ಟು ಈ ಕೆಲಸ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನಮ್ಮ ಲರ್ನಿಂಗ್ ಆಗಿರ್ಲಿ ಅಥವಾ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಲಿ, ನಮ್ಮ ಇಂಟ್ಯೂಷನ್ ಆಗಿರ್ಲಿ, ಪ್ರತಿಯೊಂದಕ್ಕೂ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಒಂದಿರುತ್ತೆ, ಸಂತೃಪ್ತಿ ಹಂತ ಅಂತ ಒಂದಿರುತ್ತೆ. ನೀವು ಅದಾದ್ಮೇಲೆ ಓದಿದ್ರೆ, ಅದಾದ್ಮೇಲೆ ಮತ್ತೆ ಏನಾದ್ರು ತುಂಬಕ್ಕೆ ಟ್ರೈ ಮಾಡಿದ್ರೆ, ಆಲ್ರೆಡಿ ಓದಿರೋದು ಕೂಡ ಮರ್ತೋಗುತ್ತೆ, ಅಥವಾ ಓದಿರೋದು ಕೂಡ ಕನ್ಫ್ಯೂಷನ್ ಲೆವೆಲ್ ಬಂದು ಹೋಗುತ್ತೆ. ಹಾಗಾಗಿ ನೀವು ಒಂದ್ಸರಿ ಒಂದು ಟಾಪಿಕ್ ಅನ್ನ ಕವರ್ ಮಾಡಿದೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಬಂತು ಅಂತಂದ್ರೆ, ಸ್ಟಾಪ್ ದ ರೀಡಿಂಗ್, ಸ್ಟಾಪ್ ದ ಸ್ಟಡಿಂಗ್. ಇನ್ ಕೇಸ್ ನೀವು ಮತ್ತೆ ಅದನ್ನ ಮುಂದುವರಿಸಬೇಕು ಅಂದ್ರೆ, ಬೇರೆ ಯಾವ್ದಾದ್ರು ಸೋರ್ಸ್ ಅಲ್ಲಿ, ಬೇರೆ ಯಾವ್ದಾದ್ರು ಮೆಥಡ್ ಅಲ್ಲಿ ಟ್ರೈ ಮಾಡ್ರಿ. ಓದಿದ್ದನ್ನೇ ಓದಿ ನೆಟ್ ಎಕ್ಸಾಮ್ಗೆ ಒಂದು ಬುಕ್ ತಗೊಂಡ್ಬಿಟ್ಟಿದ್ದೀನಿ ನಾನು, ಅದ್ 5 ಸರಿ ಓದಿದ್ದೀನಿ ನಾನು. ನೋ, ಈ ತಪ್ಪು ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಈ ತಪ್ಪು ಮಾಡಕ್ ಹೋಗ್ಬೇಡಿ. ಒಂದ್ಸಲ ಓದಿ ಸಾಕು. ಡೌಟ್ ಇರೋವನ್ನ ಇನ್ನೊಂದ್ಸರಿ ಕಣ್ಣಾಡ್ಸಿ ಸಾಕು. ಮತ್ತು ಡೌಟ್ ಇರೋವನ್ನ ಮತ್ತೊಂದ್ಸರಿ ಸಾಲ್ವ್ ಮಾಡಿ ಸಾಕು. ಅದು ಬಿಟ್ಟು ಕಂಪ್ಲೀಟ್ ರಿವಿಷನ್ ಅನ್ನೋ ತರ ಮಾಡಕ್ಕೆ ಯಾವ ಕಾರಣಕ್ಕೂ ಹೋಗ್ಬೇಡ್ರಿ. ಆಲ್ರೆಡಿ ಕಲ್ತಿರೋದು ಕೂಡ ಮರ್ತೋಗುತ್ತೆ ನಿಮ್ಗೆ. ಆಯ್ತಾ? ಇನ್ನೊಂದು, ಇವತ್ತು ತುಂಬಾ ಜನ ಇರ್ತಾರೆ, ನಾನು ತುಂಬಾ ಜಾಣ ಬುದ್ಧಿವಂತ, ನಾನು ಮಲ್ಟಿ ಟಾಸ್ಕಿಂಗು, ಅಟ್ ಎ ಟೈಮ್ 2 ಕೆಲಸ ಮಾಡ್ತೀನಿ, 3 ಕೆಲಸ ಮಾಡ್ತೀನಿ ಅನ್ನೋರು ಇರ್ತಾರೆ. ಮಾಡಿ, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ನಿಮಗೆ ಎಷ್ಟರ ಮಟ್ಟಿಗೆ ಉಪಯೋಗ ಬರ್ತಾ ಇದೆ ಅನ್ನೋದನ್ನ ಅವಾಗ ಟೆಸ್ಟ್ ಮಾಡ್ತಾ ಇರ್ರಿ. ತುಂಬಾ ಸರಿ ಏನಾಗುತ್ತೆ, ನಾವು ಅನ್ಕೊಂಡಿರ್ತೀವಿ ನಾನು ಟಿವಿ ನೋಡ್ಕೊಂತ ನೋಟ್ಸ್ ಮಾಡ್ಕೊಂತೀನಿ ಅಂತ. ನನಗೆ ನಾನು ಆರಾಮಾಗಿರ್ತೀನಿ, ನಾನು ಟಿವಿ ನೋಡ್ಕೊಂತ ನೋಟ್ಸ್ ಮಾಡ್ತೀನಿ, ನಾನು ಮತ್ತೊಂದೇನೋ ಮಾಡ್ಕೊಂತ ಓದ್ಕೊಂತೀನಿ ಅಂತ ಇರ್ತೀವಿ. ಏನಾಗಿರುತ್ತೆ ಅಲ್ಲಿ, ಎರಡರಲ್ಲಿ ಒಂದು ಮಾತ್ರ ನಮ್ಮ ತರಳ ಹೋಗಿರುತ್ತೆ. ಮೇಲ್ನೋಟಕ್ಕೆ ನಮಗೆ ಎರಡೂ ಆಗಿದೆ ಅಂತ ಅನ್ಸುತ್ತೆ. ನಾನು ನಿನ್ನೆ ಒಂದು ಸಿನಿಮಾ ನೋಡ್ಕೊಂತ 12 ಪೇಜ್ ನೋಟ್ಸ್ ಬರ್ದಿದ್ದೀನಿ ಅಂತ ನಾವು ಹೇಳ್ತೀವಿ. ಆಕ್ಚುಲಿ 12 ಪೇಜ್ ನೋಟ್ಸ್ ಅಲ್ಲಿ 2 ಪೇಜ್ ನೆನಪಿರುತ್ತೆ ನಮಗೆ, ಇನ್ನು 10 ಪೇಜ್ ಅಷ್ಟು ಓವರ್ಲ್ಯಾಪ್ ಆಗೋಗಿರುತ್ತೆ. ಈ ತರ ಆಗಿರುತ್ತೆ. ಸೊ ಸಾಧ್ಯ ಆದಷ್ಟು ಮಲ್ಟಿ ಟಾಸ್ಕಿಂಗ್ ಇತ್ತು ಅಂತಂದ್ರೆ ನಿಮ್ ಟ್ಯಾಲೆಂಟ್ಗೆ ಕಂಗ್ರಾಚುಲೇಷನ್ಸ್, ತುಂಬಾ ಖುಷಿನೇ ಅದ್ರ ಬಗ್ಗೆ. ಆದರೆ ಇಂಪಾರ್ಟೆಂಟ್ ಅನ್ನೋ ಪ್ರಿಪ್ರೇಷನ್ಗಳಲ್ಲಿ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕಾಗಿರೋದು ನೀವು ಸ್ಟಡೀಸ್ಗೆ ಅನ್ನೋದು ನೆನಪಿರ್ಲಿ. ಮತ್ತೊಂದು, ತುಂಬಾ ಸ್ಟ್ರೆಸ್ ಮಾಡ್ಕೋಬೇಡ್ರಿ. ಯಾವುದೇ ವಿಷಯಕ್ಕಾಗ್ಲಿ, ಯಾವುದೇ ವಿಷಯ ಇನ್ ದ ಸೆನ್ಸ್, ನಾನು ಓದೋದಕ್ಕೆ ಮಾತಾಡ್ತೀನಿ, ನಾನೇನು ಸೈಕಾಲಜಿಸ್ಟ್ ಅಲ್ಲ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಕ್ಕೆ. ಓದೋ ವಿಷಯಕ್ಕೆ ಅಂತ ಬಂದಾಗ ಸ್ಟ್ರೆಸ್ ಮಾಡ್ಕೋಬೇಡಿ. ಏನದು ಸ್ಟ್ರೆಸ್ಸು? ಒಂದೆರಡು ಎಕ್ಸಾಂಪಲ್ ತೊಗೊಳೋಣಂತೆ. 10 ಯೂನಿಟ್ ಇದಾವೆ, ನಾನು ಬರೀ 6 ಯೂನಿಟೇ ನೋಡ್ಕೊಂಡಿದ್ದು, ಇನ್ನು 4 ಯೂನಿಟ್ ನಾನು ನೋಡ್ಕೊಳಕ್ ಆಗೇ ಇಲ್ಲ. ಈ ಸ್ಟ್ರೆಸ್ ಇದೆ ಅಲ್ವಾ, ಬಯಾಲಜಿಕಲಿ ಯೋಚನೆ ಮಾಡಿದ್ರು ಕೂಡ ನಾವು ಹೆಂಗೆ ಒಂದು ಕೈನ ಇನ್ನೊಂದು ಕೈಯಿಂದ ಬಿಗಿಯಾಗಿ ಹಿಡಿದಾಗ, ಅಥವಾ ಒಂದು ಕೈಗೆ ರಬ್ಬರ್ ಬ್ಯಾಂಡ್ ಹಾಕ್ತಿದ್ವಿ, ನಾವು ಚಿಕ್ಕವರಿದ್ದ ಮಾಡ್ತಿದ್ವಿ ನೋಡ್ರಿ. ಒಂದು ರಬ್ಬರ್ ಬ್ಯಾಂಡ್ ಸಿಕ್ತು ಅಂದ್ರೆ ಬೆರಳಿಗೆ ಹಾಕೊಂಡ್ಬಿಡ್ತಿದ್ವಿ. ಬೆರಳಿಗೆ ಹಾಕೊಂಡು ಅದು ಮುಂದ್ಗಡೆ ಬೆರಳಿಂದ ಮುಂದಕ್ಕಿರೋ ಆ ಪಾರ್ಟ್ ಎಲ್ಲ ಫುಲ್ ರಕ್ತ ನೀಲಿ ಗಟ್ಟಿ ಜುಮು ಅನ್ನಂಗ್ ಆಗ್ತಿತ್ತು. ಆಮೇಲೆ ರಬ್ಬರ್ ಬ್ಯಾಂಡ್ ತೆಗೆದ್ರು ಕೂಡ ನಮಗೊಂದು 5-6 ನಿಮಿಷ ಸೆನ್ಸೇಷನ್ ಇರ್ತಿರ್ಲಿಲ್ಲ. ಆ ತರ ಎಫೆಕ್ಟ್ ಬ್ರೈನ್ ಅಲ್ಲಿ ಕೂಡ ಆಗತ್ತೆ. ನೀವು ಎಷ್ಟು ಸ್ಟ್ರೆಸ್ ಕೊಡ್ತೀರೋ ಆ ಮೊಮೆಂಟು ಅಷ್ಟೇ ಅಲ್ಲ, ಅದ್ರ ಹಿಂದಿನ ಮೊಮೆಂಟ್ಗಳು ಕೂಡ ಮರ್ತೋಗ್ತವೆ. ಏನೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಸ್ಟಡಿ ಟೈಮಲ್ಲಿ ಮತ್ತೆ ನಿಮ್ಮ ಕಾಂಟೆಂಟ್ ಪ್ರಿಪರೇಷನ್ ಅಲ್ಲಿ ಯಾವುದಕ್ಕೂ ಸ್ಟ್ರೆಸ್ ಮಾಡಬೇಡ್ರಿ. ಆಯ್ತಾ, 60% ಓದ್ಕೊಂಡಿದ್ದೀರಾ, ಲೆಟ್ ಇಟ್ ಬಿ. ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಲ್ವಾ, ಇನ್ನ 40%ನ ಆಮೇಲೆ ನೋಡ್ಕೊಳಂತೆ. ಬಿ ರಿಲ್ಯಾಕ್ಸ್ಡ್. 80% ನೋಡ್ಕೊಂಡಿದ್ದೀರಾ, ತೊಂದರೆ ಇಲ್ಲ. ಯಾರು ಕೂಡ 90% ಸ್ಕೋರ್ ಮಾಡಲ್ವಲ್ಲ, 80% ತಾನೇ ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಇಲ್ಲಿವರೆಗನ.
ಆಯ್ತು ತಗೊಳ್ರಿ ಅಷ್ಟೇ ನೋಡೋಣಂತೆ. ಇಲ್ಲ ನನ್ನ ಕೈಲಿ ಈ ಸರಿ ಏನೂ ಓದಕ್ಕಾಗಿಲ್ಲ. ಆಯ್ತು ಬಿಡಿ, ಮುಂದಿನ ಸರಿ ಎಕ್ಸಾಮ್ ಇದೆ ಅಲ್ವಾ, ಈ ಸರಿ ಒಂದು ಎಕ್ಸ್ಪೀರಿಯನ್ಸ್ ತಗೊಂಬರೋಣಂತೆ. ಏನೇ ಇರಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ರಿ, ಸ್ಟ್ರೆಸ್ ಮಾಡ್ಕೋಬೇಡಿ. ಆಮೇಲೆ ಇನ್ನೊಂದು ಮಿಸ್ಟೇಕು, ನಾನು ನನ್ನ ಡಿಗ್ರಿ ಕ್ಲಾಸ್ಮೇಟ್ ಒಬ್ಬ ಇದ್ದ, ಇದಕ್ಕೆ ಹೆಸರು ಹೇಳಕ್ ಹೋಗಲ್ಲ. ಅವನು ಅದು ಇದು ಒಂದು ಪ್ರಾಬ್ಲಮ್ ಇತ್ತು. ಅವ್ನ ರಿಸಲ್ಟ್ ಬಂದಾಗ ಅದು ನಮಗೆ ಅರ್ಥ ಆಗ್ಬಿಟ್ಟಿದೆ. ಇದು ನಾವು ಬರ್ನ್ಔಟ್ ಸಿಂಡ್ರೋಮ್ ಅಂತ ಕರಿತೀವಿ. ಏನು ಅಂದ್ರೆ ಒಂದು ಟಾಪಿಕ್ ಹಿಡ್ಕೊಂಡ್ಬಿಡ್ತೀವಿ ನಾವು, ಆ ಟಾಪಿಕ್ ಅರ್ಥ ಆಗೋವರೆಗೂ ಬಿಡಲ್ಲ. ಒಂದು ಟಾಪಿಕ್ ಇಟ್ಕೊಂಡು ಹೆಂಗ್ ಓದ್ತಾ ಕೂತೀವಿ ಅಂದ್ರೆ ಅದು ನಮಗೆ ತಲೆ ಒಳಗೆ ಹೋಗ್ಬೇಕು, ಅರ್ಥ ಆಗ್ಬೇಕು, ಅಲ್ಲೇವರೆಗೂ ನಾವು ಬಿಡೋದೇ ಇಲ್ಲಪ್ಪ. ಹಂಗ್ ಮಾಡ್ಕೊತೀವಿ. ಎಕ್ಸಾಂಪಲ್ ಈಗ ಮೊಘಲರ ಕಾಲದ ವಾಸ್ತುಶಿಲ್ಪ ಅಂತ ತಗೊಳಂತೆ. ಮೊಘಲರ ಕಾಲದ ವಾಸ್ತುಶಿಲ್ಪ, ಮೊಘಲರ ಕಾಲದ ವಾಸ್ತುಶಿಲ್ಪ ಅಂತ ಓದ್ಕೊಂತ ಕೂತ್ಕತೆ. ಮೊಘಲರ ಕಾಲದ ವಾಸ್ತುಶಿಲ್ಪದ ಲಕ್ಷಣಗಳು 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 ಎಂಟಿದಾವೆ. ಓದು ಓದು ಓದು, ಎಂಟು, ಏಳು ಏಳು ಏಳು. ಆಮೇಲೆ ಮೊಘಲರ ಕಾಲದ ಪ್ರಮುಖ ಕಟ್ಟಡಗಳು ಹೇಳು 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 ಹೇಳು. ಎಷ್ಟರ ಮಟ್ಟಿಗೆ ಅಂದ್ರೆ ನಮಗದು ಕನ್ಫರ್ಮ್ ಆಗ್ಲೇಬೇಕು ಅನ್ನೋ ಮಟ್ಟಕ್ಕೆ ಓದಕ್ ಶುರು ಮಾಡ್ಕೊಳ್ತೇವೆ. ದಯವಿಟ್ಟು ಈ ಕೆಲಸ ಯಾವ ಕಾರಣಕ್ಕೂ ಮಾಡಕ್ ಹೋಗ್ಬೇಡ್ರಿ. ನೀವು ಅನ್ಕೊಂಡಿದ್ದು ಆಗಲ್ಲ, ನೆಕ್ಸ್ಟ್ ಓದಕ್ಕೂ ಸಾಧ್ಯ ಆಗಲ್ಲ. ದಯವಿಟ್ಟು ಈ ನಾಲ್ಕಿದಾವಲ್ವಾ, ನಾನು ಇವನ್ನ ಮುಂಚೆ ಇರೋವನ್ನ ಮಾಡಿ ಅಂತ ಹೇಳಿದೆ, ಇವನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ದೆನ್ ಫೈನಲ್ ಆಗಿ ಎರಡು ಮಾತುಗಳು ಹೇಳ್ತೀನಿ ನಿಮಗೆ. ಒಂದು, ಪ್ರಾಕ್ಟೀಸ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ, ಪ್ರಾಕ್ಟೀಸ್ ಮಾಡಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ನಿಮಗೆ ಕನ್ಫರ್ಮ್ ಆಗೋರು ಪ್ರಾಕ್ಟೀಸ್ ಮಾಡ್ರಿ. ಈಗ ರೀಡಿಂಗ್ ಕಂಪ್ರಹೆನ್ಷನ್, ಎಷ್ಟು ಪ್ಯಾಸೇಜ್ ಓದಬೇಕು, ನಮ್ಮಲ್ಲಿ ತುಂಬಾ ಜನ ಅದನ್ನ ಕೇಳ್ತಾರೆ. ಎಸ್ ಸರ್, ಎಷ್ಟು ಸಾಲ್ವ್ ಮಾಡ್ಬೇಕು ಸರ್? ರೀಡಿಂಗ್ ಕಂಪ್ರಹೆನ್ಷನ್, ಗ್ರಹಿಕೆ ಅಂತ ಹೇಳಿದ್ವಲ್ಲ, ಘಟಕ 3, ಎಷ್ಟು ಸಾಲ್ವ್ ಮಾಡಬೇಕು? ಕೆಲವರು 10 ಮಾಡಿದ್ರೆ ಸಾಕಾಗುತ್ತೆ, ಕೆಲವರಿಗೆ 20 ಮಾಡಿದ್ರೆ ಸಾಕಾಗುತ್ತೆ, ಕೆಲವರಿಗೆ 3 ಮಾಡಿದ್ರೆ ಸಾಕಾಗುತ್ತೆ. ನಿಮಗೆ ಕಾನ್ಫಿಡೆನ್ಸ್ ಬರೋವರೆಗೂ ಮಾಡಿ. ಗಣಿತೀಯ ತಾರ್ಕಿಕತೆ ಎಷ್ಟು ಮಾಡಬೇಕು, ಎಷ್ಟು ಥರ ಮಾಡಬೇಕು? ಕೆಲವರಿಗೆ ವಯಸ್ಸು ಮತ್ತು ವಯಸ್ಸು ಸಂಬಂಧಪಟ್ಟ ಪ್ರಶ್ನೆಗಳು. ಎಕ್ಸಾಂಪಲ್ ಇವಾಗ ಇರ್ತಾವ ನೋಡ್ರಪ್ಪ, ಅಪ್ಪನ ವಯಸ್ಸು, ಅಪ್ಪ ಮತ್ತು ಮಗನ ವಯಸ್ಸು 4:3 ಸೊ ಒಂದು ವರ್ಷಗಳ ಬಿಟ್ಟಾದ್ಮೇಲೆ ಅದು 2:1 ಆಯ್ತು. ಈ ತರ ಪ್ರಶ್ನೆಗಳು ಇರ್ತಾವಲ್ವಾ, ಈ ತರ ಪ್ರಶ್ನೆ ಇರ್ತಾವಲ್ವಾ, ಇಂಥವು 2 ಮಾಡ್ತೀರಾ, 3 ಮಾಡ್ತೀರಾ, 4 ಮಾಡ್ತೀರಾ? ಓಕೆ, ನಿಮ್ಗೆ ಆ ಮೆಥಡ್ ಕನ್ಫರ್ಮ್ ಆಯ್ತಾ, ಪರ್ಫೆಕ್ಟ್ ಆಯ್ತಾ? ಬಿಡ್ರಿ ಅದನ್ನ, ಆ ಟಾಪಿಕ್ ಬಿಟ್ಬಿಡ್ರಿ ಅದನ್ನ. ನೆಕ್ಸ್ಟ್ ಇನ್ನೊಂದು ಮೆಥಡ್ ತಗೊಳ್ರಿ, ಇನ್ನೊಂದು ಮೆಥಡ್ ತಗೊಳ್ರಿ. ಹಿಂಗೆ ನಿಮಗೆ ಆ ಒಂದು ಮೆಥಡ್, ನನಗೇನು ಪೇಪರ್ 1 ಇನ್ ಡೀಟೇಲ್ ಆಗಿ ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ಸಬ್ ಟಾಪಿಕ್ ವೈಸ್ ಹೇಳಿದ್ದೀನಲ್ವಾ, ಆ ಒಂದೊಂದು ಟಾಪಿಕ್ ಬಗ್ಗೆ ನಿಮಗೆ ಗ್ಯಾರಂಟಿ ಆಗೋವಷ್ಟು ಸ್ಟ್ರೆಸ್ ಮಾಡ್ಕೋಬೇಡ್ರಿ. ಮತ್ತೆ ಗ್ಯಾರಂಟಿ ಆಗೋದು ಒಂದು ಸ್ಟ್ರೆಸ್ ಮಾಡ್ಕೊಡೋದು ಅಂತಲ್ಲ. ಓಕೆ, ಐ ಕ್ಯಾನ್ ಹ್ಯಾಂಡಲ್ ದಿಸ್ ಟಾಪಿಕ್ ಅನ್ನೋವಷ್ಟು ಗ್ಯಾರಂಟಿ ಬರೋವರೆಗನ್ನ ಓದಿ. ಬೆಸ್ಟ್ ಮೆಥಡ್ ಅಂದ್ರೆ ಹಳೆ ಕ್ವಶನ್ ಪೇಪರ್ಗಳು ನೋಡ್ತಾ ಇದ್ದಾಗ ಆ ಪ್ರಶ್ನೆ ಹೆಂಗೋ ಬಂದಿರುತ್ತೆ, ಅದನ್ನ ನೀವು ಸಡನ್ ಸಾಲ್ವ್ ಮಾಡ್ತೀರಾ ಅನ್ನೋದಾದ್ರೆ ಬೆಸ್ಟ್ ಕೆಲಸ. ಮತ್ತೆ ಹಾಗಾದ್ರೆ 10 ಯೂನಿಟ್ಗಳಿಗೂ ಏನಾದ್ರೂ ಆ ಥರ ಇದೆಯಾ ಮೆಥಡ್ ಎಕ್ಸ್ಪ್ಲನೇಷನ್ ಅವೆಲ್ಲ ಅನ್ನೋದಾದ್ರೆ, ಕೆಲವು ಪಬ್ಲಿಕೇಶನ್ ನೋಡ್ರಿ, ಅರಿಹಂತ್ ಪಬ್ಲಿಕೇಶನ್, ಉಪಕಾಸ್ ಪಬ್ಲಿಕೇಶನ್, ಪಿಯರ್ಸ್ ಅನ್ನು, ಈ ತರದ್ದು ಯಾವ್ದಾದ್ರು 1 ಅಥವಾ 2 ಪಬ್ಲಿಕೇಶನ್ ಬುಕ್ ತಗೊಳ್ರಿ. ಅದರಲ್ಲಿ ಥಿಯರಿ ವಿತ್ MCQಗಳು ಇರ್ತವೆ. ಒಂದ್ಸರಿ ಥಿಯರಿ ಪೂರ್ತಿ ಕಣ್ಣಾಡಿಸಿ MCQಗಳು ಸಾಲ್ವ್ ಮಾಡ್ಕೊಂಡು ಹೋಗ್ರಿ. ಪ್ರತಿ ಯೂನಿಟ್ ಅಲ್ಲಿ ನೀವು 60 to 70% MCQಗಳನ್ನ ಸಾಲ್ವ್ ಮಾಡ್ತಿದ್ರ ಅಂತಂದ್ರೆ, ನೀವು ಮೈನ್ ಎಕ್ಸಾಮ್ ಅಲ್ಲಿ ಅಂದ್ರೆ ಕೆಸೆಟ್ ಆಕ್ಚುಯಲ್ ಎಕ್ಸಾಮ್ ಅಲ್ಲಿ ಡೆಫಿನೆಟ್ಲಿ ಕ್ಲಿಯರ್ ಮಾಡೇ ಮಾಡ್ತೀರಾ. ಹಂಗಾಗಿ ಪ್ರತಿ ಯೂನಿಟ್ ವೈಸ್, ಯೂನಿಟ್ ಪೇಪರ್ 1 ಮಾತ್ರ ಹೇಳ್ತಿದ್ದೀನಿ, ಪೇಪರ್ 2ಗೂ ನೀವೇನು ಅಪ್ಲೈ ಮಾಡ್ಬೋದು. ಪೇಪರ್ 1 ನೀವೇನ್ ಮಾಡ್ಕೊಂತೀರಾ, ನಿಮಗೆ ಓಕೆ, ನಿಮಗೆ ಕಾನ್ಫಿಡೆನ್ಸ್ ಬರೋವರೆಗೂ ರಿಪೀಟ್ ರಿಪೀಟ್ ರಿಪೀಟ್, ಪ್ರಾಕ್ಟೀಸ್ 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 ಪ್ರಾಕ್ಟೀಸ್. ಆ್ಯಂಡ್ ಫೈನಲಿ ಇದು ಎಲ್ಲ ಎಕ್ಸಾಮ್ಗೂ ಹೇಳ್ತೀನಿ, ಆ್ಯಂಡ್ ಇನ್ಕ್ಲೂಡಿಂಗ್ ಲೈಫ್ಗೂ ಹೇಳ್ತೀನಿ, ಕಾನ್ಫಿಡೆಂಟ್ ಆಗಿರ್ಬೇಕು. ಈ ಸಲ ಆಗತ್ತೆ. ಮೇ ಬಿ ನೀವು ನನ್ನ ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಗ್ರೂಪು ಟೈಟ್ಲ್ ಅಬ್ಸರ್ವ್ ಮಾಡಿದ್ರೆ ಅನ್ಸುತ್ತೆ, ಈ ಸಲ ಕಪ್ ನಮ್ದೇ ಅಂತ ಟೈಟ್ಲ್ ಇಟ್ಟಿದ್ದೀನಿ ನಾನು ಲಾಸ್ಟ್ 2 ಇಯರ್ಸ್ ಇಂದನು. ಹೌದು, ಈ ಸಲ ನಮ್ದೇ. ಹೌದು, ಈ ಸಲ ನಮ್ದೇ. ಪರೀಕ್ಷೆ ಬರೆಯೋವರೆಗೂ ನಮ್ದೇ, ರಿಸಲ್ಟ್ ಬಂದ್ಮೇಲೂ ನಮ್ದೇ. ಇನ್ ಕೇಸ್ ಬರ್ಲಿಲ್ವಾ, ಮುಂದಿನ ಸಲ ನಮ್ದೇ. ಡೋಂಟ್ ವರಿ, ತಲೆ ಕೆಡಿಸ್ಕೊಬೇಡ್ರಿ. ಕಾನ್ಫಿಡೆಂಟ್ ಆಗಿರಿ, ಬಿ ಕಾನ್ಫಿಡೆಂಟ್. ಇದು ನಿಮಗೆ ಒಂದು ಎಕ್ಸಾಮ್ ಮಾತ್ರ, ಜೀವನದ ಕಟ್ಟ ಕಡೆ ಪರೀಕ್ಷೆ ಅಲ್ಲ ಇದು. ಒಂದು ಪ್ರಯತ್ನ ಸಾಕು. ಪ್ರಯತ್ನ ಅನ್ಕೊಂಡು ಮಾಡ್ಬೇಡ್ರಿ, ಈ ಸಲ ಕ್ಲಿಯರ್ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಂದಲೇ ಮಾಡಿದೀನಿ. ಸರಿನಾ? ಕೊನೆಯದಾಗಿ ಇನ್ನೊಂದು ವಾರ್ನಿಂಗು ಏನಪ್ಪಾ ಅಂತಂದ್ರೆ, ಇಷ್ಟೆಲ್ಲಾ ಮಾಡಿ ಎಲ್ಲ ಪ್ರಿಪೇರ್ ಆದ್ರೂ ಕೂಡ ಎಕ್ಸಾಮ್ ಕೆಲವು ಕ್ವಶನ್ಗಳು ಇರ್ತವೆ. ಇವು ಸಿಲೆಬಸ್ನ ಇದಾವ ಅನ್ನೋ ಥರದ ಪ್ರಶ್ನೆಗಳು ಇರ್ತವೆ. ಅಯ್ಯೋ, ಇದು ಎಲ್ಲಿಂದ ಬಂತಪ್ಪ, ಈ ಥರದ್ದು ಪ್ರಶ್ನೆ ಕೇಳ್ಬೋದಾ ಅನ್ನೋ ಥರ ಇರ್ತವೆ. ಅದು ನಿಜಾನೇ. ಯಾಕೆ ಅಂತಂದ್ರೆ, ನೀವೇ ತುಂಬಾ ಸಲ ಹೇಳ್ತಾ ಇರ್ತೀರ, ಈಗ TET ಎಕ್ಸಾಮ್ ಬರೀತೀರಾ ಅಥವಾ ಕೆಸೆಟ್ ಎಕ್ಸಾಮೇ ಬರೀತೀರಾ ಅಂತ ಅನ್ಕೊಡ್ರಿ. ಕೆಸೆಟ್ ಎಕ್ಸಾಮ್ ಬರೋದ್ ಬಂದ ತಕ್ಷಣ ಫಸ್ಟ್ ಡೈಲಾಗ್ ಏನ್ ಗೊತ್ತಾ ನಿಮ್ದು, ಹೋದ್ ಸಲ ಭಾಳ ಈಸಿ ಇತ್ತು, ಈ ಸಲ ಟಫ್ ಇತ್ತು. ಸರಿ ಆಯ್ತು, ಒಪ್ಕೊಳ್ಳೋಣ. ಮುಂದಿನ ಸಾರಿ ಬರೀತಿರಲ್ವಾ, ಅವಳು ಸೇಮ್ ಡೈಲಾಗೆ, ಹೋದ್ ಸಲ ಭಾಳ ಈಸಿ ಇತ್ತು, ಈ ಸಲ ಟಫ್ ಇತ್ತು. ಅಂದ್ರೆ ಪ್ರತಿ ಸಲನೂ, ಪ್ರತಿ ಸೆಷನ್ ಟು ಸೆಷನ್ ಪ್ರಶ್ನೆಗಳ ಗುಣಮಟ್ಟ, ಪ್ರಶ್ನೆಗಳ ಡೆಪ್ತ್, ಪ್ರಶ್ನೆಗಳ ಕಾಂಟೆಂಟು, ಅವು ಮತ್ತೆ ಅದರಲ್ಲಿರ್ತಕ್ಕಂಥ ಇನ್ನೋವೇಷನ್ಸು, ಅದು ಇನ್ನೊಂದು ಲೆವೆಲ್ಗೆ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾನೆ ಇರುತ್ತೆ. ಹೀಗಾಗಿ ಎಕ್ಸಾಮ್ ಹಾಲಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಕೂಡ ರಿಲೇಟೆಡ್ ಕ್ವಶನ್ಸು, ಅದನ್ನ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ ಅದಕ್ಕೆ ಉತ್ತರ ಕೊಡೋವಷ್ಟು ನೀವು ರೆಡಿ ಆಗಿರಲಿ. ಇಷ್ಟನ್ನ ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನ್ನಿಸ್ತು.
ಪರೀಕ್ಷೆ ನವೆಂಬರ್ 2 ಇದು ತುಂಬಾ ಲೇಟ್ ಆಯ್ತೇನೋ ಅಂತ ನನಗನ್ಸುತ್ತೆ. ಏನಾದರೂ ಆಗಿರ್ಲಿ, ಕಾನ್ಫಿಡೆಂಟ್ ಆಗಿರ್ಲಿ. ಅಕಸ್ಮಾತ್ ಇದು ಈ ಎಕ್ಸಾಮ್ಗೆ ಯೂಸ್ ಆಗಲಿಲ್ಲ ಅಂದ್ರೆ ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದ್ಮೇಲೆ ಇನ್ನೊಂದ್ಸರಿ ಇದು ನೋಡ್ರಿ. ಇವನ್ನ ಒಂದು ವರ್ಷ ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಅಂಡ್ ಅಫ್ಕೋರ್ಸ್ ನಾನು ಸ್ವಲ್ಪ ಬಿಸಿ ಶೆಡ್ಯೂಲು ಅದರಲ್ಲಿ ನಿಮ್ಮ ಜೊತೆ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಈ ವರ್ಷ. ಅದೇನೇ ಇರಲಿ. ಎನಿವೇ, ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ. ಇಷ್ಟು ನಾನು ನಿಮ್ಮ ಜೊತೆ ಹೇಳ್ತೀನಿ. ಮತ್ತೆ ಏನಾದರೂ ಸಹಾಯ ಸಹಾಯ ಅನ್ನೋದಕ್ಕಿಂತಲೂ ಇದು ನಾನು ಕೋಚಿಂಗ್ ಅಂತ ಕರೆಯಲ್ಲ, ಗೈಡೆನ್ಸ್ ಅಂತ ಕರಿತೀನಿ, ಅಥವಾ ಶೇರಿಂಗ್ ಎಕ್ಸ್ಪೀರಿಯನ್ಸಸ್ ಅಂತ ಕರಿತೀನಿ. ಆ ಥರ ಏನಾದರೂ ಇತ್ತು ಅಂತಂದರೆ ಯು ಕ್ಯಾನ್ ಫೀಲ್ ಫ್ರೀ ಟು ರೈಟ್ ಟು ಮಿ ಆನ್ ಮೈ ಮೇಲ್ ID sbshuprasad@zohomail.com. ಸ್ವದೇಶಿ ಒಂದು ಭಾಗ ಅದರ ಅಭಿಯಾನವಾಗಿ ಜಿಮೇಲ್ ಕೈ ಬಿಟ್ಟು ಸೋಹೋ ಮೇಲ್ ತೊಗೊಂಡಿದ್ದೀನಿ. ಆ್ಯಂಡ್ 9845116447 ಇದು ನನ್ನ ರೆಗ್ಯುಲರ್ ನಂಬರ್. ಕಾಲ್ ಮಾಡೋದಾದರೆ, ಮೆಸೇಜ್ ಮಾಡೋದಾದರೆ ಅದಕ್ಕೆ ಮಾಡಿ. ಇನ್ನೊಂದು ನಂಬರ್ ಏನಿದೆ ಅದು ಮಾಡ್ಬೋದು. ನಾನು ಅದನ್ನು ಯಾವಾಗ ನೋಡ್ತೀನಿ, ಯಾವ ರಿಪ್ಲೈ ಮಾಡ್ತೀನಿ ಅಂತ ನನಗೂ ಗೊತ್ತಿರಲ್ಲ. ಎನಿವೆ, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ.